ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಗ್ರೂಪ್ ಗೇಮ್ಸಲ್ಲಿ ಬರುವಂತಹ ವಾಲಿಬಾಲ್ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಹಿಂದೆ ನಾವು ಗೇಮ್ಸ್ಗಳಲ್ಲಿ ಕಬಡ್ಡಿ ಮತ್ತು ಖೋಖೋ ಎರಡರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಇದು ಮೂರನೇ ಗೇಮ್ಸ್ ಆದಂತಹ ವಾಲಿಬಾಲ್ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇದು ಫಸ್ಟಿಗೆ ಕೋರ್ಟ್ ಕೊಟ್ಟಿದ್ದಾರೆ ನೋಡಿ. ಇದು ನೋಡಿರಿ, ಕೋರ್ಟ್ ಎಷ್ಟು ಇರ್ತೈತೆ ಅಂತಂದರೆ 9 ಮೀಟರ್ ಅಗಲ ಇರ್ತೈತೆ, 18 ಮೀಟರ್ ಉದ್ದ ಇರ್ತೈತೆ. ಇದಕ್ಕೆ ಏನಂತೀವಿ? ಇದಕ್ಕೆ ಫ್ರಂಟ್ ಕೋರ್ಟ್ ಅಂತ ಇರ್ತೀವಿ, ಇದಕ್ಕೆ ಬ್ಯಾಕ್ ಕೋರ್ಟ್ ಅಂತ ಕರಿತೀವಿ, ಇದಕ್ಕೆ ಸೈಡ್ ಲೈನ್, ಇದಕ್ಕೆ ಬೇಸ್ ಲೈನ್ ಅಥವಾ ಎಂಡ್ ಲೈನ್ ಅಂತೇಳಿ ಕರಿತೀವಿ. ಇದು ನೆಟ್ ಆಗಿರ್ತೈತೆ. ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ತೈತೆ ಅಂತಂದರೆ ಬ್ಯಾಕ್ ಕೋರ್ಟ್ ಎಷ್ಟಿರ್ತಂದರೆ 6 ಮೀಟರ್ಸ್ ಇರ್ತೈತೆ. ಫ್ರಂಟ್ ಕೋರ್ಟ್ ಎಷ್ಟಿರ್ತದೆ ಅಂದರೆ ಅದು 3 ಮೀಟರ್ ಇರ್ತೈತೆ. ಈಗ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಈ ಆಟವನ್ನು ಮನೋರಂಜನೆಗಾಗಿ ಸುತ್ತಿದ ದಪ್ಪವಾದ ಚೆಂಡನ್ನು 2 ಕಂಬಗಳಿಗೆ ದಾರದ ಮೇಲೆ ಕಳಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಚೆಂಡು ಎದುರಾಳಿ ಅಂಕಣದಿಂದ ಬರುವಾಗ ಅದು ಅಡ್ಡವಾಗಿ ಬರ್ತಾಯಿತ್ತು, ಅಂದರೆ ವಾಲಿ ಬರ್ತಾಯಿತ್ತು. ಹಾಗಾಗಿ ಇದಕ್ಕೆ ವಾಲಿಬಾಲ್ ಅಂತ ಹೆಸರು ಬಂದಿದೆ. ಎದುರಾಳಿ ತಂಡದಿಂದ ಬರುವಾಗ ವಾಲಿಕೊಂಡು ಬಂದಿರೋದ್ರಿಂದ ಇದಕ್ಕೆ ವಾಲಿಬಾಲ್ ಅಂತ ಹೆಸರು ಬಂದಿದೆ. ವಾಲಿಬಾಲ್ ಆಟವು ಎದರ ಸಂಕೇತವಾಗಿದೆ ಅಂದರೆ ಒಂದು ಪ್ರೀತಿಯ ಸಂಕೇತವಾಗಿದೆ. ಇದು ಸಂಕೇತವಾಗಿದೆ, ಪ್ರೀತಿಯ ಸಂಕೇತವಾಗಿದೆ. ಈ ಆಟವು ಹೇಗೆ ಪ್ರಾರಂಭ ಆಗ್ತದೆ ಅಂದರೆ ಲವ್ ಆಲ್ ಲವ್ ಅಂಕದಿಂದ ಏನಾಗ್ತೈತೆ ಪ್ರಾರಂಭ ಆಗ್ತೈತೆ. ಈ ಆಟವನ್ನು ಜಾರಿಗೆ ತಂದವರು ಯಾರಂದರೆ ಅಮೆರಿಕದ ವಿಲಿಯಂ ಜಿ ಮಾರ್ಗನ್ ಅವರು ತರ್ತಾರೆ. ಎಷ್ಟರಾಗಿ ಕಂಡುಹಿಡಿತಾರೆ ಈ ಒಂದು ಗೇಮ್ಸ್ ಅಂದರೆ 1895ರಲ್ಲಿ ಕಂಡುಹಿಡಿತಾರೆ. ಫೆಬ್ರವರಿ 9, 1895ರಲ್ಲಿ ಹೊಲಿಯಾಕ್ ಮೆಸ್ಯಾಚುಸೆಟ್ಸ್ ಎಂಬಲ್ಲಿ ಏನಾಗ್ತೈತಿ ಆಟ ಪ್ರಾರಂಭ ಆಗ್ತೈತಿ. ಈ ಆಟದ ಮೊದಲ ಹೆಸರು ಏನಂದರೆ ಮಿಂಟೋನೆಟ್ ಆಗಿತ್ತು. 1896ರ ವೇಳೆಗೆ ಇದನ್ನೇನು ಮಾಡ್ತಾರೆ, 1 ವರ್ಷ ಬಿಟ್ಟು ಅಂದರೆ 1895ರಲ್ಲಿ ಹುಟ್ಕೊಂಡಿತ್ತು, ಅದು 1 ವರ್ಷ ಆಗಿನ ಮೇಲೆ ಏನು ಮಾಡ್ತೈತೆ ಇದಕ್ಕೆ ವಾಲಿಬಾಲ್ ಅಂಥೇಳಿ ಹೆಸರನ್ನು ನಾಮಕರಣ ಮಾಡ್ತಾರೆ. ಹಾಗೆ ಮಾಡಿದವರು ಯಾರಂದರೆ ಸ್ಪ್ರಿಂಗ್ಫೀಲ್ಡ್ನ ಡಾಕ್ಟರ್ ಹಾಲ್ಸ್ಟೆಡ್ ಅವರು ಈ ಒಂದು ಹೆಸರನ್ನು ಬದಲಾವಣೆ ಮಾಡ್ತಾರೆ. ಇಂಟರ್ನೆಟ್ ಇದ್ದಿದ್ದು ವಾಲಿಬಾಲ್ ಆಗಿ ಮಾರ್ಪಾಡಾಗ್ತೈತೆ. ಮಾರ್ಗನ್ ಅವರು 1917ರಲ್ಲಿ ಆಟದ ನಿಯಮಗಳನ್ನು ಬರೀತಾರೆ. ವಾಲಿಬಾಲ್ ಆಟದ ನಿಯಮಗಳು ಯಾರು ಬರೆದ್ರು ಅಂದರೆ ವಿಲಿಯಂ ಜಿ ಮಾರ್ಗನ್ ಅವರು ಬರೀತಾರೆ. ಎಷ್ಟರಾಗಿ ಬರೆದ್ರು ಅಂದರೆ 1917ರಲ್ಲಿ ಬರೀತಾರೆ. 1947ರಲ್ಲಿ ಪ್ಯಾರಿಸ್ ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಸ್ಥಾಪನೆ ಆಗ್ತೈತೆ. 1947ರಲ್ಲಿ ಏನಾಗ್ತೈತೆ ಪ್ಯಾರಿಸ್ ಒಲಿಂಪಿಕ್ ಫೆಡರೇಷನ್ ಸ್ಥಾಪನೆ ಆಗ್ತೈತೆ. ಆ ಸಂಸ್ಥೆ ಯಾವುದಂದರೆ FIVB, ಫೆಡರೇಷನ್ ಇಂಟರ್ನ್ಯಾಷನಲ್ ದ ವಾಲಿಬಾಲ್, ಫೆಡರೇಷನ್ ಇಂಟರ್ನ್ಯಾಷನಲ್ ದ ವಾಲಿಬಾಲ್. ಇದರ ಮೊದಲ ಅಧ್ಯಕ್ಷರು ಯಾರಿರ್ತಾರೆ ಅಂದರೆ ಪಾಲ್ ಲಿಬೌಡ್ ಅವರು ಆಗಿರ್ತಾರೆ. 1949ರಲ್ಲಿ ವಾಲಿಬಾಲ್ನಲ್ಲಿ ವರ್ಲ್ಡ್ ಕಪ್ ಸ್ಪರ್ಧೆಗಳು ನಡೀತವೆ. 1949ರಲ್ಲಿ ವಾಲಿಬಾಲ್ನಲ್ಲಿ ವರ್ಲ್ಡ್ ಕಪ್ ಸ್ಪರ್ಧೆಗಳು ನಡೀತವೆ. 1964ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ವಾಲಿಬಾಲ್ ಏನು ಮಾಡ್ತಾರೆ ಅಧಿಕೃತವಾಗಿ ಸೇರ್ಪಡೆ ಮಾಡ್ತಾರೆ. 1949ರಲ್ಲಿ ವಾಲಿಬಾಲ್ ವರ್ಲ್ಡ್ ಕಪ್ಗಳು ನಡೀತವೆ. 1964ರಲ್ಲಿ ಟೋಕಿಯೋ ಒಂದು ಒಲಿಂಪಿಕ್ಸ್ನಲ್ಲಿ ವಾಲಿಬಾಲ್ ಏನು ಮಾಡ್ತಾರೆ ಸೇರ್ಪಡೆ ಮಾಡ್ತಾರೆ. 1951ರಲ್ಲಿ ಆಲ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್ ಸ್ಥಾಪನೆ ಆಗ್ತೈತೆ. 1949ರಲ್ಲಿ ವರ್ಲ್ಡ್ ಕಪ್ ನಡೀತವೆ. 1964ರಲ್ಲಿ ಟೋಕಿಯೋ ಒಲಿಂಪಿಕ್ನಲ್ಲಿ ವಾಲಿಬಾಲ್ ಏನು ಮಾಡ್ತಾರೆ ಸೇರ್ಪಡೆ ಮಾಡ್ತಾರೆ. 1951ರಲ್ಲಿ ಆಲ್ ಇಂಡಿಯಾ ವಾಲಿಬಾಲ್ ಫೆಡರೇಷನ್ ಏನಾಗ್ತದೆ ಸ್ಥಾಪನೆ ಆಗ್ತದೆ. 1952ರ ಮಾಸ್ಕೋ ವಿಶ್ವಕಪ್ ವಾಲಿಬಾಲ್ನಲ್ಲಿ ಪ್ರಥಮವಾಗಿ ಏನಾಗ್ತದೆ ಭಾರತ ಭಾಗವಹಿಸ್ತೈತೆ. 1952 ಮಾಸ್ಕೋ ವಿಶ್ವಕಪ್ ವಾಲಿಬಾಲ್ನಲ್ಲಿ ಭಾರತವು ಏನು ಮಾಡ್ತೈತೆ ಪ್ರಥಮವಾಗಿ ಭಾಗವಹಿಸ್ತೈತೆ. 1957ರಲ್ಲಿ ಮಾಸ್ಕೋದ ಸ್ಪರ್ಧೆಯಲ್ಲಿ ಮಹಿಳೆಯರಿಗೂ ಅವಕಾಶ ನೀಡ್ತಾರೆ. 1957ರಲ್ಲಿ ಮಾಸ್ಕೋದ ಒಂದು ಸ್ಪರ್ಧೆಯಲ್ಲಿ ಮಹಿಳೆಯರಿಗೆ ಅವಕಾಶ ನೀಡ್ತಾರೆ. 1953ರಿಂದಲೂ ಭಾರತದಲ್ಲಿ ಮಹಿಳೆಯರು ಈ ಆಟವನ್ನು ಆಡ್ತಾಯಿದ್ರು. 1953ರಿಂದ ಭಾರತದಲ್ಲಿ ಮಹಿಳೆಯರು ಏನು ಮಾಡ್ತಾರೆ ಈ ಆಟವನ್ನು ಆಡ್ತಾರೆ. ಆದರೆ ಈಗ ಅತ್ಯಂತ ಪ್ರಸಿದ್ಧ ಆಟ ಅಂತ ಯಾವುದಂತ ಹೆಸರು ಪಡ್ತಿದೆ ಅಂದರೆ ಅದು ವಾಲಿಬಾಲ್ ಹೆಸರು ಪಡ್ಕೊಂಡಿದೆ. ಜಗತ್ತಿನ ಶ್ರೀಮಂತರ ಆಟ ಯಾವುದು ಅಂದರೆ ಅದು ವಾಲಿಬಾಲ್. ಜಗತ್ತಿನ ಶ್ರೀಮಂತರ ಆಟ ವಾಲಿಬಾಲ್ ಆಗಿರ್ತೈತಿ. ವಾಲಿಬಾಲ್ ಆಟವನ್ನು ಪ್ರಚಾರ ಮಾಡುವಲ್ಲಿ ಪ್ರಮುಖ ಸಂಸ್ಥೆ ಪ್ರಮುಖ ಪಾತ್ರ ವಹಿಸ್ತೈತೆ. ಅದು ಯಾವ ಸಂಸ್ಥೆ ಅಂದರೆ YMCA. ಹಾಗಾದರೆ YMCA ಅಂದರೆ ಏನು ಅಂದರೆ ಯಂಗ್ ಮೆನ್
ಕ್ರಿಶ್ಚಿಯನ್ ಅಸೋಸಿಯೇಷನ್ 1920ರಲ್ಲಿ ಪ್ರಾರಂಭ ಆಯ್ತೈತೆ. ಇದರ ಕೇಂದ್ರ ಕಚೇರಿ ಮದ್ರಾಸ್ನಲ್ಲಿದೆ. ನೋಡಿರಿ, ಈ ಸಂಸ್ಥೆ ಏನು ಮಾಡ್ತದೆ ಹಾಗಾದರೆ ಅಂತಂದರೆ 1916ರಲ್ಲಿ 3 ಯತ್ನಗಳ ನಿಯಮವನ್ನು ಕೊಡ್ತದೆ. ಸರ್ವಿಸ್ ಮಾಡ್ತೀವಲ್ಲ, ಅದು 3 ಚಾನ್ಸ್ ಅಂದರೆ ಈ ಒಂದು ಸ್ಪರ್ಧೆಯಲ್ಲಿ ಅಳವಡಿಸ್ತೈತೆ. ಪ್ರಥಮ ಮಹಾಯುದ್ಧ ಸಂದರ್ಭದಲ್ಲಿ ಅಮೆರಿಕದ ಭೂಸೇನಾದಳದ ಸೈನಿಕರು ಏನು ಮಾಡ್ತಾರೆ, ವಾಲಿಬಾಲ್ ಆಟವನ್ನು ಯುರೋಪ್ ಖಂಡಕ್ಕೆ ಪರಿಚಯ ಮಾಡ್ತಾರೆ. ಒಂದು ತಂಡದಲ್ಲಿ ಎಷ್ಟು ಸಂಖ್ಯೆ ಇರ್ತಾರೆ ಅಂದರೆ 12 ಜನ ಪ್ಲೇಯರ್ಸ್ ಇರ್ತಾರೆ. ಅದರಾಗ 6 ಮಂದಿ ಆಡುವವರು, ಉಳಿದ ಮಂದಿ 6 ಬದಲಿ ಆಟಗಾರರಾಗಿರ್ತಾರೆ. ಪಂದ್ಯ ಪ್ರಾರಂಭ ಆಗಬೇಕಾದ್ರೆ 6 ಮಂದಿ ಆಟಗಾರರ ಅಂಕಣದಲ್ಲಿ ಇರಲೇಬೇಕು. ಆಟಗಾರರ ಎದೆಯ ಸಂಖ್ಯೆ ಎಲ್ಲಿಂದ ಪ್ರಾರಂಭ ಆಗ್ತೈತೆ ಅಂದರೆ 1ರಿಂದ 18ರವರೆಗೂ ಪ್ರಾರಂಭ ಆಗ್ತೈತೆ. ಬದಲಿ ಆಟಗಾರರು ಪ್ರತಿ ಸೆಟ್ನಲ್ಲಿ ಪ್ರತಿ ತಂಡಕ್ಕೆ 6 ಮಂದಿ ಬದಲಿ ಆಟಗಾರರನ್ನು ಬದಲಾಯಿಸುವಂಥ ಅವಕಾಶ ಇರ್ತೈತೆ. ಇವರನ್ನು ಏಕಕಾಲದಲ್ಲಿ 1ರಿಂದ 6 ಜನ ಆಟಗಾರರನ್ನು ಬದಲಾವಣೆ ಮಾಡ್ಕೋಬೋದು. ಯಾಕೆಂದರೆ 6 ಜನ ಇರ್ತಾರೆ, 6 ಜನಕ್ಕೆ ಮಾಡ್ಕೋಬೋದು. ಒಬ್ಬ ಮೂಲ ಆಟಗಾರನು ಬದಲಿ ಆಟಗಾರನಿಗೆ ಹೊರಗೆ ಬಂದಾಗ ಮತ್ತು ಪುನಃ ಅದೇ ಬದಲಿ ಆಟಗಾರನು ಹೊರಗೆ ತರಬೇಕಾದರೆ ಹೊರಗೆ ಬಂದ ಮೂಲ ಆಟಗಾರನೇ ಒಳಗಡೆ ಹೋಗಬೇಕು. ಯಾರು ಬದಲಿಗೆ ಬಂದರೂ ಅವ್ರಿಗೆ ಹೋಗಬೇಕು ಅಂತ ಅರ್ಥ. ಒಮ್ಮೆ ಬದಲಿ ಆಟಗಾರನು ಆಟಕ್ಕೆ ಬಂದರೆ ಆ ಆಟವನ್ನು ಇನ್ನೊಮ್ಮೆ ಒಳಗೆ ಹೋಗುವಂತಿಲ್ಲ. ಒಮ್ಮೆ ಬದಲಿ ಆಟಗಾರನು ಆಟಕ್ಕೆ ಬಂದರೆ ಆ ಆಟದಲ್ಲಿ ಇನ್ನೊಮ್ಮೆ ಒಳಗೆ ಏನು ಮಾಡೋಂಗಿಲ್ಲ, ಹೋಗುವಂತೆ ಇಲ್ಲ. ಇಲ್ಲಿ ಗಮನಿಸಬೇಕಾದಂಥ ಅಂಶಗಳು ನೋಡಿರಿ. ಚೆಂಡನ್ನು ನಾವು ಸರ್ವ್ ಮಾಡುವುದರ ಮೂಲಕ ಏನು ಮಾಡ್ತೀವಿ, ಆಟಕ್ಕೆ ಚಾಲನೆ ಕೊಡ್ತೀವಿ. ಅದರ ಮೂಲಕ ಕೊಡ್ತೀವಿ ಅಂದರೆ ಸರ್ವ್ ಮಾಡುವುದರ ಮೂಲಕ ಕೊಡ್ತೀವಿ. ಈ ಆಟದಲ್ಲಿ ಹೇಗೆ ಇರುತ್ತೆ ಅಂದರೆ ಪಾಯಿಂಟ್ ರ್ಯಾಲಿ ಸಿಸ್ಟಮ್ ಇರ್ತೈತಿ. ಹೆಂಗಿರ್ತೈತಿ, ರ್ಯಾಲಿ ಪಾಯಿಂಟ್ ಸಿಸ್ಟಮ್ ಇರ್ತೈತಿ. ಇಲ್ಲಿ ಪ್ರತಿ ಸರ್ವ್ನಲ್ಲಿ ಅಂಕಗಳು ಯಾವುದಾದ್ರೂ ಒಂದು ತಂಡಕ್ಕೆ ಸಿಗ್ತವೆ. ಆಟಗಾರರ ಸ್ಥಿತಿಯನ್ನು ಗಡಿಯಾರದ ಚಲನೆ ದಿಕ್ಕಿನಲ್ಲಿ ಏನು ಮಾಡ್ತಾರೆ, ಬದಲಾಯಿಸ್ತಾರೆ. ಎಲ್ಲ ಗೆರೆಗಳ ಅಗಲ ಎಷ್ಟು ಇರ್ತದೆ ಅಂದರೆ 5 ಸೆಂಟಿಮೀಟರ್ ಇರ್ತೈತೆ. ಎಷ್ಟು ಇರ್ತೈತೆ, 5 ಸೆಂಟಿಮೀಟರ್ ಇರ್ತೈತೆ. ನಾಯಕನು ಪಂದ್ಯಕ್ಕಿಂತ ಮುಂಚೆ ಸ್ಕೋರ್ ಸಿಕ್ಕ ಮೇಲೆ ಏನು ಮಾಡಬೇಕು, ಇಲ್ಲಿ ಸಹಿ ಹಾಕಬೇಕು. ತಂಡದ ನಾಯಕನ ಸಂಖ್ಯೆಯ ಕೆಳಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ 8 ಮೀಟರ್ ಉದ್ದ, 2 ಮೀಟರ್ ಅಗಲ ಸೆಂಟಿಮೀಟರ್ ಅಂತ ಅಡ್ಡಪಟ್ಟಿ ಏನು ಮಾಡ್ತಾರೆ, ಹಾಕಿರ್ತಾರೆ. 8 ಸೆಂಟಿಮೀಟರ್ ಉದ್ದ, 2 ಸೆಂಟಿಮೀಟರ್ ಅಗಲದ ಒಂದು ಅಡ್ಡಪಟ್ಟಿಯನ್ನು ತಂಡದ ನಾಯಕನ ಕೆಳಭಾಗದಲ್ಲಿ ಹಾಕ್ತಾರೆ. ತಂಡದ ನಾಯಕನ ಇದಾಯಿತು. ಚೆಂಡು ಅಂಕಣದಿಂದ ಹೊರ ಹೋದಾಗ ರೆಫ್ರಿಗಳ ಹತ್ತಿರ ಮಾತನಾಡುವಂತಹ ಅಧಿಕಾರ ಯಾರಿಗಿದೆ ಅಂದರೆ ನಾಯಕನಿಗೆ ಮಾತ್ರ ಇರ್ತೈತಿ. ಹಿಂದಿನ ಸಾಲಿನ ಯಾವುದೇ ಆಟಗಾರನಿಗೆ ಲಿಬ್ರೋ ಆಟಗಾರನನ್ನು ಮರುಸ್ಥಾನ ಮಾಡಿಸ್ಬೋದು. ಏನು ಮಾಡಿಸ್ಬೋದು, ಹಿಂದಿನ ಸಾಲಿನಲ್ಲಿರುವಂತಹ ಆಟಗಾರನಿಗೆ ಲಿಬ್ರೋ ಆಟಗಾರರನ್ನು ಏನು ಮಾಡ್ಬೋದು, ನಾವು ಮರುಸ್ಥಾನ ಮಾಡಿಸ್ಬೋದು. ಯಾವುದೇ ಆಟಗಾರನಿಗೆ ನಾವು ಅಲ್ಲಿ ಲಿಬ್ರೋವನ್ನು ಸೇರಿಸ್ಕೋಬೋದು ಅಂತ ಅರ್ಥ. ಇಲ್ಲಿ ಟೈಮ್ ಔಟ್ ನೋಡಿರಿ. ಪ್ರತಿ ಸೆಟ್ನಲ್ಲಿ ಒಂದು ತಂಡಕ್ಕೆ 2 ಟೈಮ್ ಔಟ್ಗಳು ಇರ್ತವೆ. ಇದರ ಕಾಲಾವಧಿ ಎಷ್ಟಿದೆ, 30 ಸೆಕೆಂಡ್ಸ್. ಇದನ್ನು ಪಂದ್ಯ ಪ್ರಾರಂಭವಾದಾಗ ತೆಗೆದುಕೊಳ್ಬೋದು ಅಥವಾ ಪಂದ್ಯ ನಡೆಯುತ್ತಿರುವಾಗ ಬೇಕಾದರೆ ತೆಗೆದುಕೊಳ್ಬೋದು. ಈ ಟೈಮ್ ಔಟನ್ನು ಕೋಚ್ ಅಥವಾ ತಂಡದ ನಾಯಕ, 2ನೇ ರೆಫ್ರಿ ಅಥವಾ ಸ್ಕೋರರ್ ಗಮನಕ್ಕೆ ತಂದು ಟೈಮ್ ಔಟನ್ನು ತೆಗೆದುಕೊಳ್ಬೇಕು. ಆದರೆ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ 1ರಿಂದ 4 ಸೆಟ್ ಇರ್ತವೆ. ಇಲ್ಲಿ ಎಷ್ಟಿರ್ತವೆ ಸೆಟ್ಗಳು, 2 ಸೆಟ್ಗಳು ಇರ್ತವೆ ಇಲ್ಲಿ. ಆದರೆ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ 1ರಿಂದ 4 ಸೆಟ್ಗಳವರೆಗೆ ಯಾವುದೇ ತಂಡ ಏನು ಮಾಡ್ತೈತೆ, 8ರಿಂದ 16 ಅಂಕಗಳು ಗಳಿಸಿದ ತಕ್ಷಣ ಏನು ಮಾಡ್ತಾರೆ, 60 ಸೆಕೆಂಡ್ಗಳ ಒಂದು ಕಾಲಾವಕಾಶ ತೆಗೆದುಕೊಳ್ತಾರೆ. ವಾಲಿಬಾಲ್ ಆಟದ ಅಂಕಣದ ಅಳತೆ ನೋಡಿರಿ. 18 ಮೀಟರ್ ಉದ್ದ ಇರ್ತೈತಿ, 9 ಮೀಟರ್ ಆಗಲ್ಲ. ಅಲ್ಲಿ ನೋಡಿದೇವಲ್ಲ ಗ್ರೌಂಡ್ ಮಾಡಿ ತೋರಿಸ್ತಿಲ್ಲ. ಅದು ಫ್ರಂಟ್ ಜೋನು 3 ಮೀಟರ್ ಇರ್ತೈತಿ, ಬ್ಯಾಕ್ ಜೋನು 6 ಮೀಟರ್ ಇರ್ತೈತಿ. ಕಂಬದಿಂದ ಕಂಬಕ್ಕೆ ಎಷ್ಟು ಇರ್ತದೆ ಅಂದರೆ 10 ಮೀಟರ್ ಇರ್ತೈತಿ. ಬದಿ ರೇಖೆಯಿಂದ 0.5 ಇಂದ 1 ಮೀಟರ್ ಏನು ಮಾಡ್ತಾರೆ, ಹೊರಗೆ ನೆಟ್ಟನ್ನು ಹಾಕ್ತಾರೆ. ಈ ಕಡೆ ಬಿಟ್ಟು ಮಾಡ್ತಾರೆ, ಹಾಕ್ತಾರಲ್ಲ. ಹಾಗಾಗಿ ಇಲ್ಲಿ ಮಧ್ಯದಾಗ ಏನಾಗ್ತೈತೆ, 9 ಮೀಟ್ರ್ ಆಗ್ತೈತೆ. ಅಂದರೆ ಕಂಬದಿಂದ ಕಂಬಕ್ಕೆ ಕೇಳಿದ್ರೆ 10 ಮೀಟ್ರ್ ಅಂತ ಹೇಳಬೇಕು. ಕಂಬದ ಎತ್ತರ ಎಷ್ಟಿರ್ತದೆ ಅಂದರೆ 2.55 ಮೀಟ್ರ್ ಇರ್ತೈತೆ. ಚೆಂಡಿನ ತೂಕ ಎಷ್ಟಿರ್ತದೆ ಅಂದರೆ 260 ಗ್ರಾಮಿಂದ 280 ಗ್ರಾಮ್ ಇರ್ತೈತೆ. ಒಳಭಾಗದ ಗಾಳಿಯ ಒತ್ತಡ ಏನಾದರೂ ಪರೀಕ್ಷೆ ಮಾಡಬೇಕಾದ್ರೆ 300ರಿಂದ 325 ಕಿಲೋಗ್ರಾಮ್ ಇರಬೇಕು ಗಾಳಿಯ ಒತ್ತಡ. ಹಾಗಾದರೆ ಚೆಂಡಿನ ಸುತ್ತಳತೆ, ಇದು ಸುತ್ತಳತೆ ಎಷ್ಟಿದೆ ಅಂತಂದರೆ 65ರಿಂದ 67 ಸೆಂಟಿಮೀಟರ್ ಇರಬೇಕು. ನೆಟ್ಟಿನ ವಿವರ. ನೆಟ್ಟಿನ ಉದ್ದ ಎಷ್ಟಿರ್ತೈತೆ ಅಂತಂದರೆ ಅದು 9.5 ಮೀಟರ್ನಿಂದ 10 ಮೀಟರ್ ಉದ್ದ ಇರ್ತೈತೆ. ಅಗಲ ಎಷ್ಟಿರ್ತದೆ ಅಂದರೆ 1 ಮೀಟರ್ ಇರ್ತೈತೆ. ನೆಟ್ಟಿನ ಎತ್ತರ ಮಹಿಳೆಯರಿಗೆ ಎಷ್ಟಿರ್ತದೆ, ಜೂನಿಯರಿಗೆ ಎಷ್ಟಿರ್ತದೆ ಅಂತಂದರೆ ಮಹಿಳೆಯರಿಗೆ ಮತ್ತು ಜೂನಿಯರ್ ಬಾಲಕರಿಗೆ 2.24 ಮೀಟರ್ ಇರ್ತೈತೆ. ಪುರುಷರಿಗೆ 2.43 ಮೀಟರ್ ಇರ್ತೈತೆ. ಆ್ಯಂಟೆನಾ ಎಷ್ಟಿರ್ತೈತಿ ಉದ್ದ ಅಂತಂದರೆ ಅದು 1.80 ಮೀಟರ್ ಇರ್ತೈತೆ. ಸೆಂಟಿಮೀಟರ್ ಕೇಳಿದ್ರೆ 180 ಸೆಂಟಿಮೀಟರ್ ಇರ್ತೈತಿ. ನೆಟ್ಟಿನ ಮೇಲೆ ಎಷ್ಟು ಆ್ಯಂಟೆನಾ ಕಂಡುಬರ್ತದೆ ಅಂದರೆ, ಯಾಕೆಂದರೆ ನೆಟ್ಟೆ 1 ಮೀಟರ್ ಅಗಲ ಇರ್ತದೆ, ಅದರ ಮೇಲೆ 80 ಸೆಂಟಿಮೀಟರ್ ಏನು ಬರ್ತದೆ ಕಂಡುಬರ್ತೈತಿ. ಕೆಂಪು ಮತ್ತು ಬಿಳಿ ಬಣ್ಣದಿಂದ ಏನು ಮಾಡಿರ್ತಾರೆ ಇದು ಆ್ಯಂಟೆನಾದ ಕಲರ್ಸು.
ಅದರ ಅಗಲ ಎಷ್ಟಿರ್ತೈತೆ ಕೆಂಪು ಮತ್ತು ಬಿಳಿ ಬಣ್ಣದ ಅಗಲ ಅಂದರೆ 10 ಸೆಂಟಿಮೀಟರ್ ಒಂದರಂತೆ ಹಾಕಿರ್ತಾರೆ. ಮೂಲಭೂತ ನಿಪುಣತೆಗಳು ಅಥವಾ ನೈಪುಣ್ಯತೆಗಳು. ಇದೇನು ಮಾಡಬೇಕಂದ್ರೆ ಪಾಸ್ ಹೆಂಗೆ ಮಾಡಬೇಕು ನಾವು ಅಂತಂದರೆ ಅಪ್ಪರ್ ಹ್ಯಾಂಡ್ ಪಾಸ್ ಕೊಡಬೇಕು, ವಾಲಿ ಪಾಸ್ ಕೊಡಬೇಕು, ಅಂಡರ್ ಹ್ಯಾಂಡ್ ಪಾಸ್ ಕೊಡಬೇಕು, ಸಿಂಗಲ್ ಹ್ಯಾಂಡ್ ಪಾಸ್, ಡ್ರೈವ್ ಶಾರ್ಟ್ ಪಾಸ್, ಸೆಟ್ಟಿಂಗ್ ಅಪ್, ಓವರ್ ಹೆಡ್ ಪಾಸ್, ಬ್ಯಾಕ್ ಪಾಸ್, ಅರ್ಚ್ ಪಾಸ್, ಇಷ್ಟೆಲ್ಲ ರೀತಿಯಲ್ಲಿ ಏನು ಮಾಡೋದು ಪಾಸನ್ನು ಕೊಡ್ಬೋದು. ಸರ್ವಿಸ್ ಹೆಂಗೆ ಮಾಡ್ಬೋದು ಅಂದರೆ ಅಂಡರ್ ಆರ್ಮ್ ಮೂಲಕ ಸರ್ವಿಸ್ ಮಾಡ್ಬೋದು, ರೌಂಡ್ ಆರ್ಮ್ ಸರ್ವಿಸ್ ಮಾಡ್ಬೋದು, ಸೈಡ್ ಆರ್ಮ್ ಸರ್ವಿಸ್ ಮಾಡ್ಬೋದು, ಟೆನ್ನಿಸ್ ಸರ್ವಿಸ್ ಮಾಡ್ಬೋದು, ಹೈ ಸ್ಪಿನ್, ಫ್ಲೂಟಿಂಗ್, ಜಂಪ್ ಆ್ಯಂಡ್ ಸರ್ವಿಸ್ ಮಾಡ್ಬೋದು. ಇಷ್ಟು ರೀತಿಯಲ್ಲಿ ನಾವು ಸರ್ವಿಸನ್ನು ಮಾಡ್ಬೋದು. ಅಫೆನ್ಸಿವ್ ಸ್ಕಿಲ್, ಸ್ಟ್ರೈಟ್ ಸ್ಮ್ಯಾಶ್, ಬಾಡಿ ಟರ್ನ್ ಸ್ಮ್ಯಾಶ್, ಇನ್ವರ್ಡ್ ಸ್ಮ್ಯಾಶ್, ಔಟ್ವರ್ಡ್ ಸ್ಮ್ಯಾಶ್, ಡ್ರಾಪ್ ಶಾಟ್, ಇಷ್ಟೆಲ್ಲ ರೀತಿಯಲ್ಲಿ ಏನು ಮಾಡೋದು ಪ್ರಮಾಣ ಮಾಡ್ಬೋದು. ರಕ್ಷಣಾತ್ಮಕ ನಿಪುಣತೆ, ಡಿಫೆನ್ಸಿವ್ ಸ್ಕಿಲ್ಗಳು ಯಾವ ಮಾಡ್ಕೋಬೋದು ಅಂದರೆ ಜೋನಲ್ ಬ್ಲಾಕ್ ಮಾಡ್ಬೋದು, ಮೊಬೈಲ್ ಬ್ಲಾಕ್ ಮಾಡ್ಬೋದು, ಸಿಂಗಲ್ ಮ್ಯಾನ್ ಬ್ಲಾಕ್ ಮಾಡ್ಬೋದು, ಡಬಲ್ ಮ್ಯಾನ್ ಬ್ಲಾಕ್ ಮಾಡ್ಬೋದು, ಟ್ರಿಬಲ್ ಮ್ಯಾನ್ ಬ್ಲಾಕ್, ಮಾಸ್ ಬ್ಲಾಕ್, ಈ ರೀತಿಯೆಲ್ಲ ನಾವು ರಕ್ಷಣೆಯನ್ನು ಪಡ್ಕೋಬೋದು. ಡೈವ್ ಆ್ಯಂಡ್ ರೋಲ್, ಫಾರ್ವರ್ಡ್ ಡೈವ್, ಬ್ಯಾಕ್ ರೋಲ್, ಸೈಡ್ ರೋಲ್, ಫಾರ್ವರ್ಡ್ ರೋಲ್, ಈ ರೀತಿ ನಾವು ಡೈವ್ ಆ್ಯಂಡ್ ರೋಲ್ ಮಾಡ್ಬೋದು. ಈಗ ಲಿಬ್ರೋ ಎಂದರೆ ನೇಮಕವಾದ ಆಟಗಾರನ ಆ ಪಂದ್ಯ ಮುಗಿಯುವ ತನಕ ಏನು ಮಾಡ್ತಾರೆ ಲಿಬ್ರೋ ಆಟಗಾರನಾಗಿ ಆಡಬೇಕಾಗ್ತದೆ. ಲಿಬ್ರೋ ಎಂದು ನೇಮಕವಾದಂಥ ಆಟಗಾರ ಯಾರು ಲಿಬ್ರೋ ಅಂತ ಆಗಿರ್ತಾರೋ ಅವರು ಆಟ ಮುಗಿಯೋ ತನಕ ಲಿಬ್ರೋ ಆಗಿಯೇ ಇರಬೇಕು. ಲಿಬ್ರೋ ಆಟಗಾರ ತಂಡದ ಉಳಿದ ಆಟಗಾರರಿಗಿಂತ ಏನಿರ್ತಾನೆ ಭಿನ್ನವಾದ ಸಮವಸ್ತ್ರವನ್ನು ಧರಿಸಿರ್ತಾರೆ. ಆ ಆಟಗಾರನ ಬ್ಲ್ಯಾಕ್ ಝೋನಲ್ಲಿರೋ ಆಟಗಾರರಿಗೆ ಯಾವಾಗ ಬೇಕಾದರೂ ಬದಲಾವಣೆ ಮಾಡ್ಕೊಳ್ಬೋದು. ಬ್ಲ್ಯಾಕಲ್ಲಿರುವಂತಹ ಆಟಗಾರರಿಗೆ ಯಾವಾಗ ಬೇಕಾದರೂ ಏನು ಮಾಡ್ಬೋದು ಬದಲಾವಣೆ ಮಾಡ್ಕೋಬೋದು. ಆದರೆ ಇವನಿಗೆ ಆಟಗಾರರ ಬದಲಾವಣೆ ನಿಯಮ ಅನ್ವಯಿಸುವುದಿಲ್ಲ. ಆಟಗಾರ ಬದಲಾವಣೆ ನಿಯಮ ಇಲ್ಲಿ ಅನ್ವಯಿಸೋದಿಲ್ಲ. ಇದರದೆಲ್ಲ ಅನ್ವಯ ಆಗ್ತದೆ, ಆದರೆ ಇವರಿಗೆ ಅನ್ವಯ ಆಗೋದಿಲ್ಲ. ತಂಡದ ನಾಯಕ ಆಟಗಾರರಿಗಿಂತ ಸಮವಸ್ತ್ರ ಏನಾಗಿರ್ತಾನೆ ಇದು ವಿರುದ್ಧ ಬಣ್ಣದಾಗಿರ್ತದೆ. ಎಲ್ಲ ಆಟಗಾರರಿಂದ ಇವ್ರದ್ದು ಸಮವಸ್ತ್ರ ಇರ್ತದೆ, ಭಿನ್ನವಾಗಿರ್ತದೆ. ಆದರೆ ಎದೆ ಸಂಖ್ಯೆ ಆಟಗಾರರಂತೆಯೇ ಇರಬೇಕು. ಎದೆ ಸಂಖ್ಯೆ ಆಟಗಾರರ ಹೆಂಗಿರ್ತದೆ ಅವ್ರದ್ದು ಕೂಡ ಹಾಗೆ ಇರಬೇಕು. ಈ ಆಟಗಾರ ಅಂದರೆ ಲಿಬ್ರೋ ಆಟಗಾರ ಅಟ್ಯಾಕಿಂಗ್ ಅಂದರೆ ಆಕ್ರಮಣ ಆ್ಯಂಡ್ ಬ್ಲಾಕಿಂಗ್ ಅಂದರೆ ತಡೆಗೋಡೆಯಲ್ಲಿ ಭಾಗವಹಿಸುವಂತಿಲ್ಲ. ಅಟ್ಯಾಕಿಂಗು ಮಾಡುವಂತಿಲ್ಲ, ಬ್ಲಾಕಿಂಗು ಮಾಡೋಂಗಿಲ್ಲ ಇವನು. ಹಾಗೂ ಬಲೆ ಎತ್ತರಕ್ಕಿಂತ ಮೇಲೆ ಬಂದ ಚೆಂಡನ್ನು ಕೂಡ ಪಡೆಯೋಂಗಿಲ್ಲ. ಈತನಿಗೆ ಸರ್ವಿಸ್ ಮಾಡುವ ಅವಕಾಶ ಕೂಡ ಇಲ್ಲ. ಹಾಗಾದರೆ ಏನು ಅವಕಾಶ ಇದೆ ಅಂದರೆ ಇವನಿಗೆ ಅಂಡರ್ ಆರ್ಮ್ ಪಾಸ್ ಮಾಡುವಂಥ ಅಂಡರ್ ಆರ್ಮ್ ಆಟ ಆಡುವ ಅವಕಾಶ ಮಾತ್ರ ಇರ್ತೈತೆ. ಲಿಬ್ರೋ ಆಟಗಾರ ಬಂದು ಹೋಗುವ ಕ್ರಿಯೆಯನ್ನು ಏನಂತೀವಿ ನಾವು ಅಂತಂದರೆ ಆಟಗಾರರ ಬದಲಾವಣೆ ನಿಯಮದಲ್ಲಿ ತರಲಾಗೋದಿಲ್ಲ. ಲಿಬ್ರೋ ಆಟಗಾರ ಮುಂದಿನ ಸಾಲಿನಿಂದ ಆಟಗಾರರಿಗೆ ಬೆರಳುಗಳಿಂದ ಚಿಮ್ಮಿಸಿದ ಚೆಂಡು ಬಲೆಗಿಂತ ಎತ್ತರವಿದ್ದಲ್ಲಿ ಅದನ್ನು ಅಟ್ಯಾಕ್ ಹಿಟ್ ಮಾಡುವಂತಿಲ್ಲ. ಅಂದರೆ ಹಿಂದಿನ ಸಾಲಿಗೆ ಮಾಡ್ಬೋದು, ಆದರೆ ಮುಂದಿನ ಸಾಲಿಗೆ ಅವನು ಮಾಡೋಂಗೆ ಬರಲ್ಲ. ಸ್ಕೋರಿಂಗ್, ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಿರ್ತೈತೆ 5 ಸೆಟ್ಗಳು ಇರ್ತೈತೆ. ಪ್ರತಿ ಸೆಟ್ನಲ್ಲಿ 3 ಸೆಟ್ಗಳು ಗೆದ್ದ ತಂಡವೇನಾಗ್ತೈತೆ ಪಂದ್ಯದಲ್ಲಿ ಜಯಶಾಲಿಗಳಾಗ್ತಾರೆ. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಏನಿರ್ತವೆ 5 ಸೆಟ್ಗಳಿರ್ತವೆ. ಅದರಲ್ಲಿ 5 ಸೆಟ್ಗಳಲ್ಲಿ 3 ಸೆಟ್ ಗೆದ್ದಂಥವ್ರು ಏನಾಗ್ತಾರೆ ಇಲ್ಲಿ ಜಯಶಾಲಿಗಳಾಗ್ತಾರೆ. ರಾಜ್ಯ ಮತ್ತು ಇದು ಇನ್ನಿಂಗ್ಸ್ ಇಲ್ಲಿ ಇನ್ನಿಂಗ್ಸ್ ಅಂತ ತಲೆ ಇತ್ತು ಹಾಗೆ ಹೇಳಿದ್ದೀನಿ. ಇದು ಸೆಟ್ಗಳು ಸೆಟ್ ವೈಸ್ ಇರ್ತದೆ. ಇದು ಎಷ್ಟು ಸೆಟ್ ಇರ್ತೈತಿ ಅಂತಂದರೆ 5 ಸೆಟ್ ಇರ್ತೈತಿ. ರಾಜ್ಯ ಆಗಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು 5 ಸೆಟ್ಗಳಿರುತ್ತೆ. ಅದರಲ್ಲಿ 5 ಸೆಟ್ಗಳಲ್ಲಿ 3 ಸೆಟ್ ಯಾರು ಗೆದ್ದಿರ್ತಾರೋ ಅವ್ರು ಏನಾಗ್ತಾರೆ ಜಯಶಾಲಿಗಳು ಆಗಿರ್ತಾರೆ. ಪಂದ್ಯದ ಪ್ರತಿ ಸೆಟ್ನಲ್ಲಿ 25 ಅಂಕಗಳಿರ್ತವೆ. ಒಂದು ಸೆಟ್ನಲ್ಲಿ ಎಷ್ಟು ಅಂಕಗಳಿರ್ತವೆ ಅಂದರೆ 25 ಅಂಕಗಳಿರ್ತವೆ. ನಿರ್ಣಾಯಕ ಸೆಟ್ಟು ಅದು 15 ಅಂಕಗಳಿಗಿರ್ತೈತೆ. ಹಾಗಾಗಿ ಇಲ್ಲಿ ನಿರ್ಣಾಯಕ ಸೆಟ್ ಬಿಟ್ಟು ಉಳಿದೆಲ್ಲ ಸೆಟ್ಗಳು ಎಷ್ಟಿರ್ತವೆ 25 ಅಂಕಗಳಿಗೆ ಇರ್ತವೆ. ಒಂದು ವೇಳೆ 2 ತಂಡಗಳ ಅಂಕಗಳು 24ಕ್ಕೆ ಸಮಾನ ಆದರೆ ಮತ್ತೆ 2 ಅಂಕಗಳು ವ್ಯತ್ಯಾಸ ಬರುವವರೆಗೆ ಏನು ಮಾಡ್ತಾರೆ ಆಟ ಆಡಿಸ್ತಾರೆ. ಉದಾಹರಣೆಗೆ 24 ಬಂದರೆ ಅವಾಗ ಏನಾಗ್ತೈತಿ ಸಮ ಆಗ್ತೈತಿ. ಆವಾಗ 2 ಅಂಕಗಳು ಸರಿಯಾಗೋವರೆಗೂ ಬರೀಬೇಕು. ಮತ್ತು 25, 27ರಲ್ಲಿ 26, 28ರಲ್ಲಿ ಈ ರೀತಿ ಏನು ಮಾಡ್ತಾ ಹೋಗ್ತಾರೆ ಆಡಿಸ್ತಾ ಹೋಗ್ತಾರೆ. 2 ತಂಡಗಳು 2 ಸೆಟ್ಗಳಲ್ಲಿ ಜಯಗಳಿಸಿದ್ದಾರೆ. ನಿರ್ಣಾಯಕ ಸೆಟ್ ಎಷ್ಟಕ್ಕೆ ಇಡ್ತಾರೆ ಅಂತಂದರೆ 25, 15 ಇದಕ್ಕೆ ಇಟ್ಟಿರ್ತಾರೆ. ನಿರ್ಣಾಯಕ ಸೆಟ್ ಪ್ರಾರಂಭಿಸುವ ಮೊದಲು ರೆಫ್ರಿ ಏನು ಮಾಡ್ತಾನೆ ನಾಣ್ಯ ಚಿಮ್ಮುವುದರ ಮೂಲಕ ಹೊಸದಾಗಿ ಆಟವನ್ನು ಪ್ರಾರಂಭ ಮಾಡ್ತಾನೆ. ನಿರ್ಣಾಯಕ ಸೆಟ್ನಲ್ಲಿ ಒಂದು ತಂಡಕ್ಕೆ ಎಷ್ಟು ಅಂಕಗಳು ಸಿಗ್ತವೆ ಅಂದರೆ 8 ಅಂಕಗಳು ಸಿಗ್ತವೆ. ನಿರ್ಣಾಯಕ ಸೆಟ್ನಲ್ಲಿ ಒಂದು ತಂಡಕ್ಕೆ 8 ಅಂಕಗಳು ಬಂದಾಗ ತಂಡಗಳು ಅಂಕಣಗಳನ್ನು ಮೂಲಕ ಬದಲಿಸಬೇಕು. ಆದರೆ ಆಟಗಾರರ ಸ್ಥಾನದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ. ಇಲ್ಲಿ ಯಾವ ತಂಡ ತಪ್ಪು ಮಾಡುತ್ತದೆಯೋ ಅದರ ಎದುರಾಳಿ ತಂಡಕ್ಕೆ ಸರ್ವಿಸ್ ಜೊತೆಗೆ ಒಂದು ಅಂಕ ಕೂಡ ಸಿಗ್ತೈತೆ. ಇತ್ತೀಚಿನ ಕೆಲವು ಬದಲಾವಣೆಗಳು ನೋಡಿರಿ. ಪಂದ್ಯ ಪ್ರಾರಂಭವಾದಾಗ ಅದೇ ತಂಡದ ಆಟಗಾರನು ಚೆಂಡನ್ನು ಪಾಸ್ ಹಾಕುವ ಸಂದರ್ಭದಲ್ಲಿ ಬಲೆಯ ಸ್ಪರ್ಶವಾದಾಗ ಅದನ್ನು ತಪ್ಪು ಅಂತೇಳಿ ಪರಿಗಣಿಸಬಾರದು.
ಆದರೆ ಅವರು ಉದ್ದೇಶಪೂರ್ವಕವಾಗಿ ಮಾಡಿದರೆ ಅದು ತಪ್ಪು ಅಂತ ನಾವು ಏನು ಮಾಡಬೇಕು, ಅದು ಪರಿಗಣಿಸಬೇಕು. ಪಾಸ್ ಹಾಕಿದಾಗ ಅಟ್ಯಾಕರ್ ಚೆಂಡನ್ನು ಹೊಡೆದು, ಪಾಸ್ ಹಾಕ್ತೀವಲ್ಲ ಅವಾಗ ಅಟ್ಯಾಕರ್ ಏನು ಮಾಡ್ತಾರೆ, ಚೆಂಡನ್ನು ಹೊಡೆದು ನೆಟ್ಟಿನ ಮೇಲ್ತುದಿಯಲ್ಲಿ ತಾಕಿದರೆ ಅದು ಏನಾಗ್ತದೆ, ಅದು ಮಾತ್ರ ತಪ್ಪಾಗ್ತದೆ. ಆದರೆ ಇಳಿಯುವ ಸಂದರ್ಭದಲ್ಲಿ ನೆಟ್ಟಿನ ಮಧ್ಯಭಾಗ ಅಥವಾ ಕೆಳಗಿನ ಭಾಗ ಏನಾದರೂ ತಾಕಿದರೆ ಅದು ತಪ್ಪು ಅಂತೇಳಿ ನಾವು ಪರಿಗಣನೆ ಮಾಡಬಾರ್ದು. ಅಟ್ಯಾಕರ್ ಚೆಂಡನ್ನು ಹೊಡೆದು ಅದು ಭೂಮಿಗೆ ಸ್ಪರ್ಶಿಸಿದಾಗ, ಅಟ್ಯಾಕರ್ ಚೆಂಡನ್ನು ಹೊಡೆದು ಅದು ಭೂಮಿಗೆ ಸ್ಪರ್ಶಿಸಿದಾಗ ಅವನು ಮಧ್ಯದ ಗೆರೆ ಕ್ರಾಸ್ ಮಾಡಿದರೆ ಅದನ್ನು ನಾವು ತಪ್ಪು ಅಂತೇಳಿ ಪರಿಗಣಿಸಬಾರದು. ಏನು ಮಾಡ್ಬೋದು, ಅಟ್ಯಾಕರ್ ಚೆಂಡನ್ನು ಹೊಡೆದು ಅದು ಭೂಮಿಗೆ ಸ್ಪರ್ಶಿಸಿದಾಗ ಅವನು ಮಧ್ಯದ ಗೆರೆ ಕ್ರಾಸ್ ಮಾಡಿದರೆ ಅದನ್ನು ತಪ್ಪು ಅಂತೇಳಿ ಪರಿಗಣಿಸಬಾರದು. 14 ವರ್ಷದೊಳಗಿನ ಬಾಲಕ ಅಥವಾ ಬಾಲಕಿಯರ ಮಿನಿ ವಾಲಿಬಾಲ್ ಅಂಕಣದ ಅಳತೆ ಎಷ್ಟು ಅಂದರೆ 16 ಮೀಟರ್ ಉದ್ದ ಇರ್ತೈತಿ, 8 ಮೀಟರ್ ಅಗಲ ಇರ್ತೈತಿ. ಮಧ್ಯದ ಗೆರೆಯಿಂದ ಫ್ರಂಟ್ ಜೂನ್ ಎಷ್ಟು ಇರ್ತದೆ ಅಂದರೆ 3 ಮೀಟರ್ ಇರ್ತೈತಿ, ಅದು ಸೇಮ್ ಇದೆ. ಇಲ್ಲಿ ಬ್ಯಾಕ್ ಜೂನ್ ಮಾತ್ರ ಅಲ್ಲಿ 6 ಇರ್ತೈತೆ, ಇಲ್ಲಿ 5 ಇರ್ತೈತಿ. ನೆಟ್ಟಿನ ಎತ್ತರ ಇವು ಬೇರೆ ಇರ್ತದೆ ಅಂದರೆ ಬಾಲಕಿಯರಿದ್ರೆ 2.10 ಮೀಟರ್ ಉದ್ದ ಇರ್ತೈತೆ. ಬಾಲಕರು ಬಂದರೆ ಅವರಿಗೆ 2.24 ಮೀಟರ್ ಇರ್ತೈತೆ. ಸರ್ವಿಸ್ ಮಾಡಿದ ಚೆಂಡು ಅಥವಾ ರ್ಯಾಲಿಯಲ್ಲಿರುವ ಚೆಂಡು ಯಾವುದೇ ಥರವಾಗಿ ಆಂಟೆನಾಗೆ ಏನಾದರೂ ತಾಕಿದರೆ ಹಾಗೂ ಚೆಂಡು ಆಂಟೆನಾದ ಹೊರಗಡೆಯಿಂದ ಅಂಕಣಕ್ಕೆ ಬಂದರೆ ಅದನ್ನು ನಾವು ಏನಂತ ಹೇಳ್ತೀವಿ, ತಪ್ಪು ಅಂತೇಳಿ ಅನ್ನೋದನ್ನು ಪರಿಗಣಿಸಬೇಕು. ಕಂಬಗಳು ಅಂಕಣದಿಂದ ಹಾಗೂ ಆಂಟೆನಾದ ಹೊರಗಡೆ ಇರುವುದರಿಂದ ರ್ಯಾಲಿಯಲ್ಲಿರುವ ಚೆಂಡನ್ನು ಆಡಿ ಕಂಬವನ್ನು ಮುಟ್ಟಬಹುದು, ಅದನ್ನು ತಪ್ಪು ಎಂದು ಪರಿಗಣಿಸಬಾರದು. ನೋಡಿ, ಕಂಬಗಳು ಏನಾಗ್ತವೆ, ಅಂಕಣದಿಂದ ಹಾಗೂ ಆಂಟೆನಾದ ಹೊರಗಡೆ ಇರ್ತವೆ. ರ್ಯಾಲಿಯಲ್ಲಿರುವ ಚೆಂಡು ಏನು ಮಾಡ್ತದೆ, ಅವಾಗ ಕಂಬಕ್ಕೆ ಬಂದು ಬಡಿತದೆ, ಅದನ್ನು ನಾವು ತಪ್ಪು ಅಂತೇಳಿ ಪರಿಗಣಿಸಬಾರ್ದು. ಆದರೆ ಚೆಂಡು ಕಂಬಕ್ಕೆ ತಾಕಿದರೆ ಅದನ್ನು ಮಾತ್ರ ತಪ್ಪು ಅಂತೇಳಿ ನಾವು ಪರಿಗಣಿಸಬೇಕು. ಇವೆಲ್ಲ ರೂಲ್ಸ್ಗಳನ್ನು ಮಾಡ್ತಾಯಿದ್ರೆ ಗೊತ್ತಾಗ್ತವೆ. ರೂಲ್ಸ್ ಎಲ್ಲರೂ ನೆನ್ಪಿಟ್ಕೋಬೇಕು, ಯಾಕೆಂದರೆ ಈಗೆಲ್ಲ ರೈಟಿಂಗ್ ಇದೆ, ಯಾವುದೂ ಒಂದು ಬಿಡೋಂಗಿಲ್ಲ. ಹಾಗಾಗಿ ನಾವೆಲ್ಲನೂ ಕೂಡ ಏನು ಮಾಡಬೇಕು, ನೋಟ್ಸ್ ಮಾಡ್ಕೋಬೇಕು. ಪಂದ್ಯದ ಅಧಿಕಾರಿ ವರ್ಗ ಎಷ್ಟು ಜನ ಇರ್ತಾರೆ ಇಲ್ಲಿ ಅಂದರೆ, ಒಬ್ಬರು ರೆಫ್ರಿ ಇರ್ತಾರೆ, ಅವರಿಗೆ ಮುಖ್ಯ ತೀರ್ಪುಗಾರ ಅಂತ ಕರಿತೀವಿ. 2ನೇ ರೆಫ್ರಿ ಇರ್ತಾನೆ, ಆಮೇಲೆ ಸ್ಕೋರರ್ ಇರ್ತಾರೆ, ಲೈನ್ ಜಡ್ಜಸ್ ಇರ್ತಾರೆ. ಇಲ್ಲಿ 2 ಲೈನ್ ಜಡ್ಜಸ್ ಇರ್ತಾರೆ, ಇಬ್ಬರಿದ್ದರೆ 5 ಜನ ಆಗ್ತಾರೆ ಟೋಟಲು. 4 ಜನ ಲೈನ್ ಜಡ್ಜಸ್ ಇದ್ದರೆ ಅಲ್ಲಿ 7 ಜನ ಆಗ್ತಾರೆ. ಪಂದ್ಯದಲ್ಲಿ ತಡೆ, ಯಾವಾಗ ಪಂದ್ಯ ನಾವು ತಡೆ ಮಾಡ್ಬೋದು ಅಂತಂತ ನೋಡ್ರಿ. ನೈಸರ್ಗಿಕ ಅಡಚಣೆಗಳಿಂದ ಆಯಾ ಬೇರೆ ಯಾವುದೇ ಕಾರಣಗಳಿಂದ ಪಂದ್ಯ ಅಪೂರ್ಣವಾದಲ್ಲಿ ಈ ನಿಯಮವನ್ನು ಏನು ಮಾಡಬೇಕು, ಅನುಸರಿಸಬೇಕು. ಯಾವ ನಿಯಮಗಳು ಅನುಸರಿಸಬೇಕು ಅಂತಂದರೆ, ಅದೇ ಅಂಕಣದಲ್ಲಿ 4 ಗಂಟೆಯೊಳಗೆ ಏನಾದರೂ ಆಟ ಪ್ರಾರಂಭಗೊಂಡ್ರೆ ತಂಡಗಳು ಪಡೆದಿದ್ದ ಅಂಕಗಳಿಂದಲೇ ಏನು ಮಾಡಬೇಕು, ಆಟ ಪ್ರಾರಂಭ ಮಾಡಬೇಕು. ಬೇರೆ ಯಾವುದಾದರೂ ಅಂಕಣದ ಮೇಲೆ ಆಟ ಮುಂದುವರೆದರೆ ನಿಂತು ಹೋದ ಸೆಟ್ನ ಅಂಕಗಳನ್ನು ಗಣನೆಗೆ ತೆಗೆದುಕೊಳ್ಬಾರ್ದು. ಆದರೆ ಈಗಾಗಲೇ ಪೂರ್ತಿಯಾಗಿ ಮುಗಿದ ಸೆಟ್ನ ಫಲಿತಾಂಶವನ್ನು ಮಾಡುವಲ್ಲಿ ಪರಿಗಣಿಸಬೇಕು. ಪಂದ್ಯ ನಿಂತ ಅವಧಿ 4 ಗಂಟೆಗಳಿಗೆ ಮೀರಿದರೆ ಹೆಚ್ಚಾದರೆ ಯಾವಾಗ ಏನು ಮಾಡಬೇಕು, ಪಂದ್ಯವನ್ನು ರೀಮ್ಯಾಚ್ ಆಡಿಸಬೇಕು. ಪಂದ್ಯವನ್ನು ಹೊಸದಾಗಿ ಪ್ರಾರಂಭಿಸಬೇಕು. ಆಗ ಅಂಕಣವು ಕೂಡ ಏನು ಮಾಡ್ಬೋದು, ಯಾವುದೇ ಆಗಿರ್ಬೋದು, ಅದೇ ಇರಬೇಕಂತೇನಿಲ್ಲ, ಯಾವುದಾದ್ರೂ ಕೂಡ ಇರ್ಬೋದು. ಈಗ ಅಂಕಣ ಇದು ಡಬಲ್ 5 ನೋಡಿರಿ. ಅಂಕಣ ಉದ್ದ ಎಷ್ಟಿದೆ, 18 ಮೀಟರ್ ಇದೆ, ಅಗಲ 9 ಮೀಟರ್ ಇದೆ. 9, 9 ಇಂಟು ಆ ಕಡೆ 9 2 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಮಧ್ಯಗೆರೆಯಿಂದ 2 ಕಡೆ ಏನು ಮಾಡ್ತೈತೆ, 3 ಮೀಟರು ಫ್ರಂಟ್ ಜೋನ್ ಇರ್ತೈತೆ. 6 ಮೀಟರ್ ಏನಿರ್ತೈತೆ, ಅದು ಬ್ಯಾಕ್ ಜೋನ್ ಇರ್ತೈತೆ. 3 ಮೀಟರ್ ಅಥವಾ ಕೊನೆಯ ಗೆರೆಯಿಂದ 6 ಮೀಟರ್ ದೂರಕ್ಕೆ ಒಂದು ಗೆರೆಯನ್ನು ನಿರ್ಮಿಸ್ತಾರೆ. ನೋಡಿರಿ, ಕೊನೆಯ ಗೆರೆಯಿಂದ 6 ಮೀಟರ್ ದೂರಕ್ಕೆ ಒಂದು ಏನು ಮಾಡ್ತಾರೆ, ಗೆರೆಯನ್ನು ರಚಿಸ್ತಾರೆ. ಈ ಗೆರೆಗೆ ಏನು ಕರಿತೀವಿ ಅಂದರೆ ಆಕ್ರಮಣ ಗೆರೆ ಅಂತೇಳಿ ಕರಿತೀವಿ. ಈ ಗೆರೆಗಳ ಆಕ್ರಮಣವನ್ನು ಮುಂಭಾಗ ಹಾಗೂ ಹಿಂಭಾಗ ಕ್ಷೇತ್ರಗಳಿಗೆ ಏನು ಮಾಡ್ತದೆ, ವಿಂಗಡಣೆ ಮಾಡ್ತದೆ. ಈ ಗೆರೆಗಳ ಅಂಕಣವನ್ನು ಮುಂಭಾಗ ಮತ್ತು ಹಿಂಭಾಗ ಕ್ಷೇತ್ರಗಳಿಗೆ ವಿಂಗಡಣೆ ಮಾಡ್ತೈತಿ. ಈ ಆಕ್ರಮಣ ಗೆರೆಗಳ ಎರಡೂ ಬದಿಯಲ್ಲಿ ಏನು ಮಾಡ್ತಾರೆ, 1.75 ಮೀಟರ್ ಉದ್ದ ವಿಸ್ತರಿಸಿದ ಗೆರೆ ಇರ್ತೈತಿ. ಅದಂದರೆ 15 ಸೆಂಟಿಮೀಟರ್ನಂತೆ 5 ಗೆರೆಗಳನ್ನು 20 ಸೆಂಟಿಮೀಟರ್ ಅಂತರದಲ್ಲಿ ನಿರ್ಮಿಸ್ತಾರೆ. ಅದೇ ಪ್ರಕಾರ 2 ಸೈಡ್ ಲೈನ್ಗಳನ್ನು 20 ಸೆಂಟಿಮೀಟರ್ ಅಂತರದಲ್ಲಿ 15 ಸೆಂಟಿಮೀಟರ್ಗಳ ಸಹಾಯದಿಂದ ಏನು ಮಾಡ್ತೀವಿ, ವಿಸ್ತರಿಸಿ. ಈ ಒಂದು ಕ್ಷೇತ್ರ ನಾವು ಏನಂತೀವಿ ಅಂದರೆ ಸರ್ವಿಸ್ ಕ್ಷೇತ್ರ ಅಂತ ಕರಿತೀವಿ. ನಾವು ಇದು ಗ್ರೌಂಡ್ ನೋಡ್ತೀವಿ ಅಂದರೆ ನಮಗೆ ಇದು ಅರ್ಥ ಆಗಿರ್ತೈತೆ. ಏಕೆಂದರೆ BPED MPED ಇಲ್ಲ ಅಂದರೆ ಸಾಮಾನ್ಯವಾಗಿ ಗ್ರೌಂಡ್ ಬಗ್ಗೆ ನಮಗೆ ನಾಲೆಜ್ ಇರುತ್ತೆ. ಹಾಗಾಗಿ ನೀವಲ್ಲಿ ಊಹೆ ಮಾಡ್ಕೋಬೇಕು, ಡೈರೆಕ್ಟಾಗಿ ಎಲ್ಲ ತೋರ್ಸೋಕ್ಕಾಗೋದಿಲ್ಲ. ಇಲ್ಲಿಗೆ ಚೆಂಡು ನೋಡಿರಿ. ಚೆಂಡು ಎದರಿಂದ ಮಾಡಿರ್ತಾರೆ ಅಂದರೆ ಮೃದುವಾದ ಸಿಂಥೆಟಿಕ್ ಚರ್ಮದಿಂದ ಮಾಡಿರ್ತಾರೆ. ಹಾಗಾದರೆ ಯಾವ ಆಕಾರದಾಗ ಇರ್ತದೆ ಅಂದರೆ ಗೋಲ್ ಆಕಾರದಾಗ ಇರ್ತೈತೆ. ಚೆಂಡು ಸಾಮಾನ್ಯವಾಗಿ ಯಾವ ಬಣ್ಣ ಹೊಂದಿರ್ತದೆ ಅಂದರೆ ಬಿಳು ಬಣ್ಣದಾಗಿರ್ಬೋದು ಅಥವಾ ಕೆಲವು ಬಣ್ಣಗಳ ಮಿಶ್ರಣ ಕೂಡ ಆಗಿರ್ಬೋದು. ಹಾಗಾದರೆ ಇದು ಸುತ್ತಳತೆ ಎಷ್ಟು ಇರ್ತೈತಿ, 65ರಿಂದ 67 ಸೆಂಟಿಮೀಟರ್ ಇರ್ತೈತೆ. ತೂಕ ಎಷ್ಟು ಇರ್ತೈತಿ, 260ರಿಂದ 280 ಗ್ರಾಮ್ ಇರ್ತೈತಿ. ಈಗ ನೆಟ್ ನೋಡಿರಿ, ಜಾಳಿಗೆ ನೆಟ್ಟು ಅದ್ರ ಉದ್ದ ಎಷ್ಟಿರ್ತದೆ, 9.5ರಿಂದ 10 ಮೀಟರ್ ಇರ್ತೈತಿ. 10 × 10 ಬಾಕ್ಸ್ ಇರ್ತವೆ, ಅದು ಚೌಕದ ಉದ್ದ ಮತ್ತು ಆಗಲ್ಲ.
ಜಾಳಿಗೆ ಕ್ಯಾನ್ವೇಸ್ ಪಟ್ಟಿ ಅಂತೀವಿ. ಅದು ಎಷ್ಟು ಇರ್ತೈತಿ ಮೇಲ್ಗಡೆ ಅಂದರೆ 7 ಸೆಂಟಿಮೀಟರ್ ಅಗಲದ ಬಿಳಿ ಪಟ್ಟಿ ಅನ್ನೋದು ನೆಟ್ಟಿನ ಉದ್ದಕ್ಕೂ ಹೊಲಿದಿರ್ತಾರೆ. 5 ಸೆಂಟಿಮೀಟರ್ ಅಗಲ ಇರ್ತೈತಿ, 1 ಮೀಟರ್ 2 ಬಿಳಿ ಪಟ್ಟಿಗಳಿದ್ದು ಬದಿ ರೇಖೆಗೆ ಒಂದು ನೇರಕ್ಕೆ ಬರುವಂತೆ ಏನು ಮಾಡ್ತಾರೆ ಜಾಳಿಗೆಗೆ ಕಟ್ತಾರೆ. ಇದಕ್ಕೇನಂತೀವಿ ನಾವು ಅಂದರೆ ಬದಿ ಪಟ್ಟಿ ಅಂತೇಳಿ ಕರಿತೀವಿ. ಕೆಳಗಿನ ಅಂದರೆ ಜಾಳಿಗೆಯ ಕೆಳಭಾಗದಲ್ಲಿ 5 ಸೆಂಟಿಮೀಟರ್ನಲ್ಲಿ ಕ್ಯಾನ್ವೇಸ್ ಬಟ್ಟೆ ಇರ್ತೈತೆ. ಇದು ನೆಟ್ಟಿನ ಉದ್ದಕ್ಕೂ ಕೂಡ ಹೊಲಿದಿರ್ತಾರೆ. ಈಗ ಆ್ಯಂಟೇನಾ ನೋಡಿರಿ, ಇದು 1.80 ಮೀಟ್ರ್ ಉದ್ದ ಇರ್ತೈತಿ. 10 mm ವ್ಯಾಸ. 2 ಆ್ಯಂಟೆನಾಗಳು ನಮಗೆ ಬೇಕಾಗ್ತವೆ. ವ್ಯಾಸ ಕೇಳಿದ್ರೆ 10 mm. ಕೆಂಪು ಮತ್ತು ಬಿಳಿ ಬಣ್ಣದಿಂದ ಕೂಡಿರ್ತವೆ. 10 ಸೆಂಟಿಮೀಟರ್ ಒಂದರಂತೆ ಏನು ಮಾಡ್ತಾರೆ ಬಣ್ಣಗಳು ಹಚ್ಚಿರ್ತಾರೆ. ನೆಟ್ಟಿನ ಮೇಲೆ ಆ್ಯಂಟೆನಾ ಉದ್ದ ಎಷ್ಟಿರುತ್ತೆ ಅಂದರೆ 0.880 ಮೀಟರ್ ಇರ್ತೈತಿ, ಅಂದರೆ 80 ಸೆಂಟಿಮೀಟರ್ ಇರ್ತೈತಿ. ಇದು ಪ್ಲಾಸ್ಟಿಕ್ ಅಥವಾ ಫೈಬರ್ನಿಂದ ಮಾಡಿರ್ತಾರೆ. 3 ಚೆಂಡುಗಳ ಪದ್ಧತಿ ಯಾವ ಒಂದು ಗೇಮ್ಸಲ್ಲಿ ಬರ್ತದೆ ಅಂದರೆ ಅದು ವಾಲಿಬಾಲ್ನಲ್ಲಿ ಬರ್ತದೆ ನೋಡಿರಿ. ಪ್ರಥಮ ದರ್ಜೆ ಪಂದ್ಯಗಳಲ್ಲಿ ಒಂದು ಅಂಕಣಕ್ಕೆ 3 ಚೆಂಡುಗಳನ್ನು ಒದಗಿಸ್ತಾರೆ. ಆಟದಲ್ಲಿ ಚೆಂಡು ಕಾರಣಾಂತರದಿಂದ ಹೊರ ಅಥವಾ ದೂರ ಹೋದರೆ ಅಥವಾ ತಾಂತ್ರಿಕ ತಡೆಯಾದಾಗ ಬೇರೆ ಚೆಂಡು ತಕ್ಷಣ ನೀಡಬೇಕು. ಮುಕ್ತ ವಲಯದ 2 ಪಾರ್ಶ್ವಗಳಲ್ಲಿ ಏನು ಮಾಡ್ತಾರೆ ಒಂದೊಂದು ಚೆಂಡು ಇಟ್ಟಿರ್ತಾರೆ. ರೆಫ್ರಿ ಹಿಂಭಾಗದಲ್ಲಿ ಒಂದು ಇಟ್ಟಿರ್ತಾರೆ. ಈಗ ವಲಯಗಳು ನೋಡ್ರಿ. ಮುಂದಿನ ವಲಯಕ್ಕೆ ಏನಂತೀವಿ ನಾವು ಫ್ರಂಟ್ ಜೋನ್ ಅಂತೇಳಿ ಕರಿತೀವಿ. ಈ ಫ್ರಂಟ್ ಜೋನು 2 ಅಂಕಗಳನ್ನು ಮಧ್ಯಗೆರೆಯ ಮಧ್ಯಭಾಗದಿಂದ ದಾಳಿಗೆರೆಯ ಹಿಂಭಾಗದವರೆಗಿನ ಸ್ಥಳ ಏನಿರುತ್ತೆ. 2 ಅಂಕಣಗಳಲ್ಲಿ ಆಗಿರಬೇಕು. ಮಧ್ಯಗೆರೆಯ ಮಧ್ಯಭಾಗದಿಂದ ಜಾಳಿಗೆಯ ಹಿಂಭಾಗದವರೆಗಿನ ಒಂದು ಸ್ಥಳಕ್ಕೆ ಇರ್ತೀವಿ ಫ್ರಂಟ್ ಜೋನ್ ಅಂತ ಕರಿತೀವಿ. ಹಿಂದಿನ ಜೋನ್ ಅದಕ್ಕೆ ಬ್ಯಾಕ್ ಜೋನ್ ಅಂತ ಕರಿತೀವಿ. ಇದು ಆಕ್ರಮಣ ಗೆರೆಯಿಂದ ಕೊನೆ ಗೆರೆಗೆ ಇರುವಂಥ ಒಂದು ಏನಿರ್ತೈತಿ ಭಾಗವಾಗಿರ್ತೈತಿ. ಸರ್ವಿಸ್ ಜೋನ್ ಕೊನೆಯ ಗೆರೆಯಿಂದ ಹಿಂದಕ್ಕೆ ಅಂದರೆ 15 ಸೆಂಟಿಮೀಟರ್ ಬಿಟ್ಟು 20 ಸೆಂಟಿಮೀಟರ್ ಉದ್ದ ಗೆರೆ 2 ಬದಿಗೆರೆಗಳ ನಡುವಿನ ಭಾಗ ಆಗಿರ್ತೈತಿ. ಬದಲಾವಣೆಯ ವಲಯ 2 ಅಂಕಣಗಳ ದಾಳಿಗೆರೆಯಿಂದ ಸ್ಕೋರರ್ ಮೇಜಿನವರೆಗೆ ಇರುವಂಥ ಸ್ಥಳಕ್ಕೆ ಬದಲಾವಣೆಗಾರರ ವಲಯ ಅಂತೇಳಿ ಕರಿತೀವಿ. ಮೈಕ್ ಆವರಿಸುವ ವಲಯ ಇದು ಎಕ್ಸಾಂಪಲ್ ಆಗಿದೆ. ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ ಈ ವಲಯ 3x3 ಮೀಟರ್ ಆಕಾರದಲ್ಲಿ ಬೆಂಚ್ಗಳ ಮೇಲೆ ಏನು ಮಾಡ್ತಾರೆ ದಿಕ್ಕಿನಲ್ಲಿ ಫ್ರೀ ಜೋನ್ ಹೊರಭಾಗದಲ್ಲಿ ಇರ್ತೈತೆ. ದಂಡ ವಲಯ ಈ ವಲಯ 1x1 ಮೀಟರ್ ಏನಾಗಿರ್ತೈತೆ ಪಟ್ಟಿ ಆಕಾರವಾಗಿದ್ದು 2 ಚೇರ್ಗಳಲ್ಲಿ ಇಡಬೇಕಾಗ್ತೈತಿ. ಇದನ್ನು ಕೆಂಪು ಬಣ್ಣದಲ್ಲಿ ಗುರುತಿಸಬೇಕು. ಇದನ್ನು ಬದಲಾವಣೆ ಆಟಗಾರರ ಬೆಂಚಿನ ಹಿಂಭಾಗದಲ್ಲಿ ಏನು ಮಾಡ್ತಾರೆ ಹಾಕ್ತಾರೆ. ಇವಾಗ ಬೆಳಕು ನೋಡಿರಿ. ವಿಶ್ವ ಪಂದ್ಯಾವಳಿಗಳಲ್ಲಿ ಬೆಳಕು ಎಷ್ಟಿರ್ತೈತಿ ಅಂತಂದರೆ 1000ದಿಂದ 1500 LUX ವರೆಗೆ ಇರಲೇಬೇಕು. ಎದೆಯ ಸಂಖ್ಯೆ ಮುಂಭಾಗದಲ್ಲಿ ಕನಿಷ್ಠ ಎದೆ ಸಂಖ್ಯೆ ಇರ್ತೈತೆ. 15 ಸೆಂಟಿಮೀಟರ್ ಉದ್ದ ಇರ್ತೈತೆ. 2 ಸೆಂಟಿಮೀಟರ್ ಅಗಲ ಇರ್ತೈತೆ. ಹಿಂಭಾಗದಲ್ಲಿ ಕನಿಷ್ಠ 20 ಸೆಂಟಿಮೀಟರ್ ಉದ್ದ ಇರ್ತೈತೆ. 2 ಸೆಂಟಿಮೀಟರ್ ಅಗಲ ಇರ್ತೈತೆ. ವಿಶ್ವ ದರ್ಜೆ ಪಂದ್ಯಗಳಲ್ಲಿ ಟಿ ಶರ್ಟ್ ಮೇಲೆ ಅಂದರೆ ಶರ್ಟ್ ಮೇಲೆ ಬಲಭಾಗದಲ್ಲಿ 4ರಿಂದ 6 ಸೆಂಟಿಮೀಟರ್ ಉದ್ದ ಇರ್ತೈತೆ. 1 ಸೆಂಟಿಮೀಟರ್ ಅಗಲ ಇಲ್ಲಿ ಇರ್ತೈತೆ. ಮಧ್ಯಂತರ ಅವಧಿ ಎಲ್ಲ ಸೆಟ್ನ ನಂತರದ ಮಧ್ಯಂತರ ಅವಧಿ 3 ನಿಮಿಷಗಳು ಮಾತ್ರ ಇರ್ತೈತೆ. ಎಲ್ಲ ಸೆಟ್ಗಳ ನಂತರ ಅಂದರೆ 5 ಸೆಟ್ಗಳಿದ್ದವರು 5 ಸೆಟ್ಗಳು 3 ಸೆಟ್ ಗೆದ್ದರು ವಿನ್ ಆಗ್ತಾರೆ. ಆ ಎಲ್ಲ ಸೆಟ್ಗಳ ಮಧ್ಯೆ 3 ನಿಮಿಷಗಳ ಮಾತ್ರ ಅವಧಿಯಲ್ಲಿ ಆಟಗಾರರ ಕ್ರಮಾಂಕಗಳು ಏನು ಮಾಡ್ತಾರೆ ಸ್ಕೋರ್ ಸೀಟ್ನಲ್ಲಿ ನಮೂದಿಸ್ತಾರೆ. 2ನೇ ಮತ್ತು 3ನೇ ಸೆಟ್ನ ಮಧ್ಯಂತರ ಅವಧಿಯಲ್ಲಿ ಸಂಘಟಕರ ಕೋರಿಕೆ ಮೇರೆಗೆ 10 ನಿಮಿಷಗಳ ಕಾಲಾವಕಾಶ ಕೊಡ್ತಾರೆ. ಈಗ ರೆಫ್ರಿಗಳ ಕಾರ್ಯ. ರೆಫ್ರಿಗಳು ಏನು ಮಾಡ್ತಾರೆ ನೋಡಿಲಿ. ಪ್ರಥಮ ರೆಫ್ರಿ ಬಲೆಯ ಹಾಗೂ ಕಂಬದ ಹತ್ತಿರ ಹಾಕಿರುವ ಸ್ಟ್ಯಾಂಡ್ ಮೇಲೆ ಕುಳಿತು ಅಥವಾ ನಿಂತು ಏನು ಮಾಡ್ತಾರೆ ಕೆಲಸವನ್ನು ಮಾಡ್ತಾರೆ. ಆತ ಅಂಕಣ ವೀಕ್ಷಣೆಯನ್ನು ಕನಿಷ್ಠ ಬಲೆಯ 50 ಸೆಂಟಿಮೀಟರ್ಗಿಂತ ಹೆಚ್ಚಿನ ಎತ್ತರದಿಂದ ಏನು ಮಾಡಬೇಕು ನೋಡ್ತಾ ಇರಬೇಕು. ಸರ್ವಿಸ್ ಸಂಕೇತ ನೀಡುವ ಅಧಿಕಾರ ಪ್ರಥಮ ರೆಫ್ರಿಗೆ ಮಾತ್ರ ಇರ್ತೈತಿ. ಆಟದ ಸಂಪೂರ್ಣ ಎಲ್ಲ ಅಧಿಕಾರ ಇವರಿಗೆ ಇರ್ತೈತಿ. ಹಾಗೂ ನಿರ್ಣಯದ ಅಥವಾ ಆಟದ ಬಗ್ಗೆ ಸಮಜಾಯಿಸಿ ನೀಡುವ ಅಧಿಕಾರ ಕೂಡ ಇವರಿಗೆ ಇರೋದಿಲ್ಲ. ನೋಡಿರಿ, ಸರ್ವಿಸ್ ಸಂಕೇತ ನೀಡುವ ಅಧಿಕಾರ ಇರ್ತೈತಿ, ಸಂಪೂರ್ಣ ಎಲ್ಲ ರೀತಿಯ ಅಧಿಕಾರ ಇರ್ತೈತಿ, ಹಾಗೂ ನಿರ್ಣಯದ ಬಗ್ಗೆ ಸಮಜಾಯಿಸಿ ನೀಡುವ ಅಧಿಕಾರ ಇವರಿಗೆ ಇರೋದಿಲ್ಲ. ಆದರೆ ತಂಡದ ನಾಯಕನ ಕೋರಿಕೆ ಮೇರೆಗೆ ಪಂದ್ಯದ ನಂತರ ಏನು ಮಾಡ್ಬೋದು ಅದನ್ನು ವಿವರಿಸ್ಬೋದು. ನಿಯಮಾವಳಿ ಪುಸ್ತಕದಲ್ಲಿ ಇಲ್ಲದೇ ಇರುವಂತಹ ಯಾವುದೇ ಸನ್ನಿವೇಶ ಪಂದ್ಯದಲ್ಲಿ ಎದುರಾದರೆ ಅದನ್ನು ಸಮರ್ಥವಾಗಿ ನಿಭಾಯಿಸುವ ಕೆಲಸ ಏನು ಮಾಡ್ತಾರೆ ಇವರು ಹೊಂದಿರ್ತಾರೆ. ರೆಫ್ರಿಗಳು ಸರಿಯಾಗಿ ಕೆಲಸ ನಿರ್ವಹಿಸದಿದ್ದರೆ ಅವರಿಗೆ ಏನು ಮಾಡ್ತಾರೆ ಬದಲಾಯಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಈಗ 2ನೇ ರೆಫ್ರಿ ನೋಡಿರಿ, ಇವ್ರ ಕೆಲಸ ಏನಿರ್ತದೆ ಅಂದರೆ ಅಂಕಣದ ಹೊರಗೆ ಅಥವಾ ಕಂಬದ ಹತ್ತಿರ ಪ್ರಥಮ ರೆಫ್ರಿಗೆ ಮುಖ ಮಾಡಿ ನಿಂತು ಕೆಲಸವನ್ನು ಅವ್ರು ಮಾಡ್ತಾರೆ. ಸ್ಕೋರರ್ ಕರ್ತವ್ಯವನ್ನು ನಿರ್ದೇಶಿಸುವುದು, ಬದಲಿ ಆಟಗಾರರನ್ನು ಬದಲಿಸುತ್ತಿದ್ದು ಅವರ ದುರ್ವರ್ತನೆಗಳು ಏನಾದರೂ ಕಂಡು ಬಂದರೆ ಪ್ರಥಮ ರೆಫ್ರಿಗೆ ಏನು ಮಾಡ್ತಾರೆ ಅವರು ತಿಳಿಸ್ತಾರೆ. ಅಂಗಉನ್ನತಿಯಾದ ಸಂದರ್ಭದಲ್ಲಿ ವಿಶೇಷ ಬದಲಾವಣೆ ನೀಡುವಂಥ ಸಂದರ್ಭದಲ್ಲಿ ಇವ್ರಿಗೆ ಏನು ಮಾಡ್ತಾರೆ 3 ನಿಮಿಷಗಳ ಚೇತರಿಕೆ ಅವಧಿ ನೀಡುವಂಥ ಅಧಿಕಾರ ಇವರು ಹೊಂದಿರ್ತಾರೆ. ಸಮಯ ಕೋರಿಕೆ ಸಂಖ್ಯೆಗಳ ಬದಲಾವಣೆ ಮಿತಿ ಇಲ್ಲಿ ಏನು ಮಾಡ್ತಾರೆ
ಸಮಯ ಕೋರಿಕೆ, ಸಂಖ್ಯೆಗಳ ಬದಲಾವಣೆ ಮಿತಿ ಇವುಗಳನ್ನು ತರಬೇತುದಾರ ಮತ್ತು ಪ್ರಥಮ ರೆಫ್ರಿಯ ಗಮನಕ್ಕೆ ತರುವುದು. ಮೈ ಕಾವೇರಿಸುವ ವಲಯದಲ್ಲಿ ಆಟಗಾರರನ್ನು ನಿಯಂತ್ರಿಸುವುದು ಈ ದ್ವಿತೀಯ ರೆಫ್ರಿಗೆ ಸಂಬಂಧಪಟ್ಟಿರ್ತೈತೆ. ಲಿಬ್ರೋ ಆಟಗಾರನಿಂದ ತಡೆ ಪ್ರಯತ್ನ ಅಥವಾ ಹಿಂದಿನ ಸಾಲಿನ ಆಟಗಾರರು ಬ್ಲಾಕ್ಗೆ ಪ್ರಯತ್ನಿಸುವುದನ್ನು ತಡೆ ಹಿಡಿಯುವುದು ಇವ್ರ ಕೆಲಸ ಆಗಿರ್ತೈತೆ. ನೋಡಿರಿ ರೊಟೇಷನ್ ಹೆಂಗಿದೆ ಅಂತೇಳಿ. ರೊಟೇಷನ್ ನೋಡಿರಿ ಇಲ್ಲಿಂದ ಹಿಂಗೆ ಬಂದು ಆಮೇಲೆ ಹಿಂಗೆ ಬಂದು ಹಿಂಗೆ ಬರ್ತೈತೆ ಅಂದರೆ ಗಡಿಯಾರ ದಿಕ್ಕಿನಲ್ಲಿ ಇರ್ತೈತೆ. ಗಮನಿಸಿ, ವಾಲಿಬಾಲ್ನಲ್ಲಿ ಅತ್ಯುತ್ತಮ ಆಟಗಾರರಿಗೆ ಯಾವ ಪ್ರಶಸ್ತಿ ಕೊಡ್ತಾರೆ ಅಂದರೆ ಅರ್ಜುನ್ ಪ್ರಶಸ್ತಿ ಕೊಡ್ತಾರೆ, ಏಕಲವ್ಯ ಪ್ರಶಸ್ತಿಗಳು ಕೂಡ ಕೊಡ್ತಾರೆ. ಉತ್ತಮ ತರಬೇತುದಾರರಿಗೆ ಯಾವ್ದು ಕೊಡ್ತಾರೆ ಅಂದರೆ ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತಾರೆ. ಯಾವ್ಯಾವ ಪ್ರಶಸ್ತಿಗಳು ಅಥವಾ ಪಂದ್ಯಗಳು ನಡೀತಾವೆ ವಾಲಿಬಾಲ್ನಲ್ಲಿ ಅಂತ ಹೇಳಿ ನೋಡಿರಿ. ಸಿರಿವಂತಿ ಆದಿತ್ಯನಾರ್ ಗೋಲ್ಡ್ ಕಪ್ ನಡೀತೈತಿ, ರಶೀದ್ ಕಪ್ ನಡೀತೈತೆ. ಇದು ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ಪಂದ್ಯಾವಳಿ ಆಗಿರ್ತೈತೆ. ಆಮಂತ್ರಿತ ತಂಡಗಳ ಒಂದು ಪಂದ್ಯಾವಳಿ ಆಗಿರ್ತೈತೆ. ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್, ಮಹಿಳೆಯರಿಗಾಗಿ ಗ್ರ್ಯಾಂಡ್ ಪ್ರಿ ನಡೀತೈತಿ. 4 ವರ್ಷಗಳಿಗೆ ನಡೆಯುವ ವಿಶ್ವಕಪ್ ಪಂದ್ಯಗಳು ನಡೀತವೆ. 19 ವರ್ಷದೊಳಗಿನ ಪುರುಷ ಮತ್ತು ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್ ಕೂಡ 2 ವರ್ಷಕ್ಕೊಮ್ಮೆ ನಡೀತವೆ. ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ 4 ವರ್ಷಕ್ಕೊಮ್ಮೆ ನಡೀತೈತೆ. ಪ್ರತಿ ವರ್ಷ ಪುರುಷರ ಮತ್ತು ಮಹಿಳೆಯರಿಗೆ ಫೆಡರೇಷನ್ ಕಪ್ಗಳು ಕೂಡ ನಡೀತವೆ. ರಾಷ್ಟ್ರ ಮಟ್ಟದಲ್ಲಿ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ ನಡೀತೈತೆ. ರಾಷ್ಟ್ರ ಮಟ್ಟದಲ್ಲಿ ಸಬ್ ಜೂನಿಯರ್ಸ್ ವಾಲಿಬಾಲ್ ಪಂದ್ಯಾವಳಿ ಅಂದರೆ ಬಾಲಕ ಬಾಲಕಿಯರಿಗೆ ನಡೀತೈತೆ. ಇಂದಿರಾ ಪ್ರಧಾನ ಟ್ರೋಫಿ ನಡೀತೈತೆ. ಸೂಪರ್ ಚಾಲೆಂಜ್ ಕಪ್ ಕೂಡ ನಡೀತೈತೆ. ಸಾಧನೆಗಳು, ಏಷ್ಯನ್ ಮಟ್ಟದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಭಾರತದವರು ಅಂತ ನೋಡಿರಿ. 1960ರಲ್ಲಿ ಜಗತ್ನಲ್ಲಿ ತೃತೀಯ ಸ್ಥಾನ ಪಡ್ಕೊಂಡಿದ್ದಾರೆ. 1985ರಲ್ಲಿ ಜಪಾನ್ ಟೋಕಿಯೋದಲ್ಲಿ ತೃತೀಯ ಸ್ಥಾನ ಪಡ್ಕೊಂಡಿದ್ದಾರೆ. 1986ರಲ್ಲಿ ಕೊರಿಯಾದಲ್ಲಿ ಸಿಯಲ್ನಲ್ಲಿ ತೃತೀಯ ಸ್ಥಾನ ಪಡ್ಕೊಂಡಿದ್ದಾರೆ. ಏಷ್ಯನ್ ತರುಣರ ಒಂದು ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಭಾರತದ ಬಾಲಕರು 2002ನೇ ಇಸ್ವಿಯಲ್ಲಿ ವಿಶಾಖಪಟ್ಟಣದಲ್ಲಿ ಪಂದ್ಯಾವಳಿ ಕೂಡ ಅಲ್ಲಿ ಕೂಡ ಏನು ಮಾಡ್ತಾರೆ, ಪ್ರಥಮ ಸ್ಥಾನವನ್ನು ಪಡ್ಕೊಳ್ತಾರೆ. 19 ವರ್ಷ ವಯೋಮಿತಿಯ ವಿಶ್ವ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಬಾಲಕರ ತಂಡವು 2003ರಲ್ಲಿ ದ್ವಿತೀಯ ಸ್ಥಾನವನ್ನು ಪಡ್ಕೊಳ್ತೀವಿ. ಇವೆಲ್ಲ ಏನು ಕೇಳೋದಿಲ್ಲ, ಸುಮ್ಮನೆ ಒಂದ್ಸರಿ ಗ್ಲಾನ್ಸ್ ಮಾಡ್ತಾ ಇದ್ದೀನಿ, ಏಕೆಂದರೆ ರೀಸೆಂಟ್ ಆಗಿರೋದು ಕೇಳ್ತಾರೆ ಅಷ್ಟೇ. ಏಷ್ಯನ್ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡದ ಸಾಧನೆ ನೋಡಿರಿ. 1980ರಲ್ಲಿ ಕೊರಿಯಾದ ಸಿಯಲ್ನಲ್ಲಿ ತೃತೀಯ ಸ್ಥಾನ ಪಡ್ಕೋತಾರೆ. 1984ರಲ್ಲಿ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ತೃತೀಯ ಸ್ಥಾನ. 1994ರಲ್ಲಿ ಕತಾರ್ನ ದೋಹಾದಲ್ಲಿ ದ್ವಿತೀಯ ಸ್ಥಾನ. 2002ರ ಇರಾನ್ನ ತೆಹರಾನ್ನಲ್ಲಿ ದ್ವಿತೀಯ ಸ್ಥಾನ. ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ನಲ್ಲಿ ಕರ್ನಾಟಕದ ಸಾಧನೆ. 2001ರಲ್ಲಿ ಕರ್ನಾಟಕದ ಬಿಜಾಪುರದಲ್ಲಿ ದ್ವಿತೀಯ ಸ್ಥಾನ. 2009ರ ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ಪ್ರಥಮ ಸ್ಥಾನ. 2007ರ ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ತೃತೀಯ ಸ್ಥಾನ. 2006ರ ಕರ್ನಾಟಕದ ಕೊಪ್ಪದಲ್ಲಿ ಪ್ರಥಮ ಸ್ಥಾನ. 2005ರ ಆಂಧ್ರಪ್ರದೇಶದ ರಹೀಂಪೇಟೆಯಲ್ಲಿ ದ್ವಿತೀಯ ಸ್ಥಾನ. ಇಷ್ಟೇನು ಮಾಡ್ತೇವೆ, ರಾಷ್ಟ್ರಮಟ್ಟದ ಕಿರಿಯರ ವಾಲಿಬಾಲ್ನಲ್ಲಿ ನಡೀತೇವೆ. ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಟಗಾರರ ಪರಿಚಯ ನೋಡಿ. ಜಿಮ್ಮಿ ಜಾರ್ಜ್ ಯಾವುದು ಒಂದು ಕ್ರೀಡೆಗೆ ಸಂಬಂಧಪಟ್ಟವರು ಅಂತ ಕೇಳ್ತಾರೆ, ಅದು ವಾಲಿಬಾಲ್ಗೆ. ಯಾವ ದೇಶದವರು ಅಂದರೆ ಇಟಲಿ ದೇಶದವರು. ಇವರು ಕೇರಳದವರು. ಇಟಲಿ ದೇಶದ ಖಾಸಗಿ ತಂಡದ ಪರವಾಗಿ ಏನು ಮಾಡ್ತಾರೆ, ಆಟ ಆಡ್ತಾರೆ. ಕಾರು ದುರ್ಘಟನೆಯಲ್ಲಿ ಇವರು ಏನು ಮಾಡ್ತಾರೆ, ಮೃತಪಡ್ತಾರೆ. ಎಂ ಶ್ಯಾಮಸುಂದರ್ ರಾವ್ ಅಂದರೆ ಯಾವ ಕ್ರೀಡೆಗೆ ಸಂಬಂಧಪಟ್ಟರು ಅಂತ ಅಷ್ಟು ನೆನ್ಬಿಟ್ಕೊಳ್ಳಿ ಸಾಕು. ಇವರು ಆಂಧ್ರ ಪ್ರದೇಶದವರು. 1970ರಲ್ಲಿ ಏನು ಮಾಡ್ತಾರೆ, ಭಾರತ ತಂಡದ ಪರವಾಗಿ ಆಟ ಆಡ್ತಾರೆ. 1974ರಲ್ಲಿ ಅರ್ಜುನ್ ಪ್ರಶಸ್ತಿ ಪಡ್ಕೋತಾರೆ. 1994ರಲ್ಲಿ 95ರಲ್ಲಿ ಕ್ರೀಡಾ ತರಬೇತಿದಾರರಾಗಿ ಅರ್ಜುನ್ ಪ್ರಶಸ್ತಿ ಕೂಡ ಇವರು ಪಡ್ಕೊಳ್ತಾರೆ. ಜಿ ಶ್ರೀಧರನ್ ಇವರು ಭಾರತದ ಅತ್ಯುತ್ತಮ ಸೆಟ್ಟರ್ ಆಗಿರ್ತಾರೆ. ತಮಿಳುನಾಡಿನವರು. ಇವರು ವಿವಿಧ ವಯೋಮಾನಗಳ ತರಬೇತಿಗಳನ್ನು ಇವರು ನೀಡ್ತಾ ಇದ್ದಾರೆ. ಎ ರಾಮನ್ ರಾವ್ ಆಂಧ್ರ ಪ್ರದೇಶದವರು. 1970ರಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿದರು. 1978ರಲ್ಲಿ ಅರ್ಜುನ್ ಪ್ರಶಸ್ತಿ ಹಾಗೂ 1990ರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಕೂಡ ಇವರು ಪಡ್ಕೊಂಡಿದ್ದಾರೆ. ಈ ಒಂದು ವಾಲಿಬಾಲ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿದೆ ನೋಡ್ರಿ. ಇಲ್ಲಿ ವಾಲಿಬಾಲ್ ಆಟದ ಮೊದಲ ಹೆಸರು ಏನಂದರೆ ಮಿಂಟನೆಟ್ಟು. ಯಾವ ವರ್ಷ ವಾಲಿಬಾಲ್ ಆಟದಲ್ಲಿ 3 ಯತ್ನಗಳು ಸೇರಿಸಲಾಯಿತು ಅಂದರೆ ಸರ್ವಿಸ್ ಸೇರಿಸಿದ 1916. ವಾಲಿಬಾಲ್ ಆಟದಲ್ಲಿ ಒಂದು ಸೆಟ್ನಲ್ಲಿ ಲಿಬ್ರೋ ಆಟಗಾರನನ್ನು ಎಷ್ಟು ಸಲನೂ ಬದಲಾವಣೆ ಮಾಡ್ಕೋಬೋದು ಅಂದರೆ ಯಾವುದೇ ಮಿತಿ ಇಲ್ಲಿ ಇರೋದಿಲ್ಲ, ಎಷ್ಟು ಸರಿ ಬೇಕಾದರೆ ಮಾಡ್ಕೋಬೋದು. ವಾಲಿಬಾಲ್ ಆಟವನ್ನು ಕಂಡುಹಿಡಿದವರು ಯಾರು ಅಂದರೆ ವಿಲಿಯಂ ಜಿ ಮರ್ಗನ್ ಅವರು 1895ರಲ್ಲಿ ಕಂಡುಹಿಡಿತಾರೆ. ವಾಲಿಬಾಲ್ ನೆಟ್ನ ಮೇಲಂಚಿನಲ್ಲಿ ಮೇಲ್ಭಾಗದಲ್ಲಿ ಚಾಚಿರುವ ಆಂಟೆನಾದಲ್ಲಿ ಪ್ರತಿ ಬಣ್ಣಗಳ ಪಟ್ಟಿಗಳ ಅಗಲ ಎಷ್ಟು ಇರ್ತೈತೆ ಅಂದರೆ 10 ಸೆಂಟಿಮೀಟರ್ ಇರ್ತೈತೆ. ಪುರುಷರ ವಾಲಿಬಾಲ್ ಆಟದಲ್ಲಿ ಆಟಗಾರರಿಗೆ ನೆಲದಿಂದ ನೆಟ್ಟಿನ ಮೇಲಂಚಿರುವಂತಹ ಎಷ್ಟು ಇರ್ತದೆ ಅಂದರೆ 2.43 ಮೀಟರ್ ಇರ್ತೈತೆ. ಮಹಿಳೆಯರಿದ್ದರೆ ಅವರಿಗೆ 2.24 ಮೀಟರ್ ಇರ್ತೈತೆ. ಆಧುನಿಕ ವಾಲಿಬಾಲ್ ಆಟದಲ್ಲಿ ರಿಬ್ರೋ ಸೇರಿಸೋದು ಯಾಕೆ ಸೇರಿಸ್ತೀವಿ ನಾವು ಅಂದರೆ ರಕ್ಷಣೆಯನ್ನು ಬಲಗೊಳಿಸೋದಕ್ಕೂ ಸೇರಿಸ್ತೀವಿ. ವಾಲಿಬಾಲ್ ನೆಟ್ಟಿಗೆ ಹಾಕಿರುವ 2 ಆಂಟೆನಾಗಳ ನಡುವಿನ ಅಂತರ ಎಷ್ಟಿರ್ತದೆ ಅಂದರೆ 9 ಮೀಟರ್ ಇರ್ತೈತೆ. ವಾಲಿಬಾಲ್ ಪಂದ್ಯದಲ್ಲಿ ಮೊದಲ ಸೆಟ್ನ ನಂತರ ನೀಡುವ ವಿಶ್ರಾಂತಿ ಎಷ್ಟಂದರೆ 3 ನಿಮಿಷ. ವಾಲಿಬಾಲ್ ಆಟ ಪ್ರಾರಂಭವಾಗಿದ್ದು ಎಲ್ಲಿ ಅಂದರೆ 1800 ಆಗಬೇಕಿದ್ದು 1895ರಲ್ಲಿ ಅಮೆರಿಕದಲ್ಲಿ ಪ್ರಾರಂಭ ಆಯ್ತೈತೆ. ವಾಲಿಬಾಲ್ ಆಟದಲ್ಲಿ ಎ ತಂಡದಲ್ಲಿ ನಿಗದಿತ ಸಂಖ್ಯೆಯ 6 ಬದಲಾವಣೆಗಳಿದ್ದು ಟೈಮ್ ಔಟ್
ಸಮಯದಲ್ಲಿ 4 ಬದಲಾವಣೆ ಮಾಡಿಕೊಳ್ಳಬಹುದೇ ಅಂತ ಕೇಳಿದ್ದಾರೆ. ಆ ಒಂದು ಸೆಟ್ನಲ್ಲಿ ನಿಗದಿತ ಸಂಖ್ಯೆಯ ಬದಲಾವಣೆಗಳು ಮುಗಿದಿದ್ದ ಪಕ್ಷದಲ್ಲಿ ಮಾಡ್ಕೊಳ್ಬೋದು, ಇಲ್ಲಾಂದರೆ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯಲ್ಲಿ ಒಂದು ತಾಂತ್ರಿಕ ಅವಧಿ ತಡೆಯಲ್ಲಿ 60 ಸೆಕೆಂಡ್ಗಳಿಗೆ ಯಾವ ಅಂಕಗಳು ಬಂದಾಗ ನಾವು ಏನು ಮಾಡ್ಬೋದು, ಬದಲಾವಣೆ ಮಾಡ್ಕೋಬೋದು ಅಂದರೆ 8 ಮತ್ತು 9ನೇ ಅಂಕಗಳು ಯಾವುದೇ ತಂಡ ಮೊದಲು ಬಂದಾಗ ಮಾಡ್ಕೋಬೋದು. ವಾಲಿಬಾಲ್ ಆಟದಲ್ಲಿ ಉಪಯೋಗಿಸುವ ಆ್ಯಂಟೆನಾದ ಉದ್ದ ಎಷ್ಟಂದರೆ 1.80 ಮೀಟರ್ ಆಗಿರ್ತೈತಿ. ವಾಲಿಬಾಲ್ನ ಕನಿಷ್ಠ ಮತ್ತು ಗರಿಷ್ಠ ತೂಕ ಎಷ್ಟಂದರೆ 260ರಿಂದ 280 ಗ್ರಾಮ್ ಇರ್ತೈತಿ. ಅಂತಾರಾಷ್ಟ್ರೀಯ ವಾಲಿಬಾಲ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯ್ತಂದರೆ 1947ರಲ್ಲಿ ಪ್ರಾರಂಭ ಆಯ್ತೈತೆ. ವಾಲಿಬಾಲ್ ಆಟದಲ್ಲಿ ರೆಫ್ರಿ ಸೀಟಿ ಉದ್ದಿದ ಎಷ್ಟು ಸಮಯದೊಳಗೆ ನಾವು ಸರ್ವಿಸ್ ಮಾಡಬೇಕು ಅಂತಂದರೆ 8 ಸೆಕೆಂಡ್ ಒಳಗಾಗಿ ಮಾಡಬೇಕು. ವಾಲಿಬಾಲ್ ಆಟದಲ್ಲಿ ಒಂದು ಸೆಟ್ ಎಷ್ಟು ಬದಲಿ ಆಟಗಾರನು ಸೇರಿಸ್ಕೋಬೋದು, 6 ಜನ ಇರ್ತಾರೆ, 6 ಜನ ಕೂಡ ಸೇರಿಸ್ಕೋಬೋದು. ವಾಲಿಬಾಲ್ ಆಟದಲ್ಲಿ ಮಧ್ಯದ ಗೆರೆಯಿಂದ 2 ಕಡೆ 3 ಮೀಟರ್ ದೂರದ ಗೆರೆಯನ್ನು ಗುರುತಿಸುವುದು. ಈ ಗೆರೆಗೆ ನಾವು ಏನು ಕರಿತೀವಿ, ಆಕ್ರಮಣ ಗೆರೆ ಅಂತೇಳಿ ಕರಿತೀವಿ. ವಾಲಿಬಾಲ್ ಆಟದ ಜಾಳಿಗೆಯ ಮೇಲ್ಭಾಗದಲ್ಲಿ ಕ್ಯಾನ್ವೇಸ್ ಬಟ್ಟೆಯ ಬಿಳಿ ಪಟ್ಟಿಯನ್ನು ನೆಟ್ಟಿನ ಉದ್ದಕ್ಕೂ ಹೊಲಿದಿರ್ತಾರೆ. ಇದರ ಅಗಲ ಎಷ್ಟು ಇರ್ತೈತೆ ಅಂದರೆ ಅದು 7 ಸೆಂಟಿಮೀಟರ್ ಇರ್ತೈತೆ. ನೆಟ್ಟಿನ ಉದ್ದ ಎಷ್ಟಿರುತ್ತೆ ಅಂದರೆ 9.5 ಇಂದ 10 ಇರ್ತದೆ. ಅಲ್ಲಿ ಕನ್ನ ಏನು ಮಾಡ್ತಾರೆ, ಇದು ಕ್ಯಾನ್ವೇಸ್ ಬಟ್ಟೆ ಹೊಲಿದಿರ್ತಾರೆ. 3 ಚೆಂಡುಗಳ ಪದ್ಧತಿ ಯಾವ ಆಟಕ್ಕೆ ಸೇರಿದೆ ಅಂದರೆ ಅದು ವಾಲಿಬಾಲ್ಗೆ ಸೇರಿದೆ. ವಾಲಿಬಾಲ್ ಆಟವನ್ನು ಯಾವ ವಸ್ತುವಿನಿಂದ ಮಾಡಿರ್ತಾರೆ ಅಂದರೆ ಫೈಬರ್ನಿಂದ ಮಾಡಿರ್ತಾರೆ, ಪ್ಲಾಸ್ಟಿಕ್ ಅಥವಾ ಫೈಬರ್ನಿಂದ ಮಾಡಿರ್ತಾರೆ. ವಾಲಿಬಾಲ್ ಆಟದಲ್ಲಿ ಕಾವಿರಿಸುವ ವಲಯವು ವಿಶ್ವ ಚಾಂಪಿಯನ್ಶಿಪ್ಗಳಲ್ಲಿ ಫ್ರೀ ಝೋನ್ ಹೊರ ವಲಯ ಎಷ್ಟಿರ್ತೈತಿ ಅಂತೇಳಿ ಕೇಳಿದರೆ 3x3 ಇರ್ತೈತಿ. ಅಂದರೆ 3 ಮೀಟರ್ ಉದ್ದ 3 ಮೀಟರ್ ಅಗಲ ಇರ್ತೈತಿ. ಇದು CET ಕೂಡ ಕ್ವಶನ್ ಆಗಿದೆ, ನೆನ್ಪಿಟ್ಕೊಳ್ಬೇಕು. 1986ರ ಏಷ್ಯನ್ ವಾಲಿಬಾಲ್ ಪಂದ್ಯಗಳು ನಡೆದಂಥ ಸ್ಥಳ ಯಾವುದಂದರೆ ಕೊರಿಯಾದ ಸಿಯೋಲ್ನಲ್ಲಿ. ಇಟಲಿಯ ಖಾಸಗಿ ತಂಡದ ಪರವಾಗಿ ಆಡುತ್ತಿದ್ದ ಕಾರು ದುರ್ಘಟನೆಯಲ್ಲಿ ಇಟಲಿಯಲ್ಲಿ ಮೃತಪಟ್ಟ ಭಾರತೀಯ ಆಟಗಾರ ಯಾರಂದರೆ ಜಿಮ್ಮಿ ಜಾರ್ಜ್. ಲಿಬ್ರೋ ಆಟಗಾರ ಯಾವ ಆಟಗಾರರಿಗೆ ಯಾವಾಗ ಬೇಕಾದರೂ ಬದಲಾವಣೆ ನೀಡಬಹುದು ಅಂದರೆ ಬ್ಯಾಕ್ ಜೋನ್ ಇರೋದು ಆಟಗಾರರಿಗೆ ನಾವು ಬದಲಾವಣೆ ಮಾಡ್ಕೋಬೋದು. ವಾಲಿಬಾಲ್ ಆಟವನ್ನು ಪ್ರಚಾರ ಮಾಡುವಲ್ಲಿ ಪ್ರಮುಖ ಸಂಸ್ಥೆ ಯಾವುದಾದ್ರೆ ಅದು ಇದು YMCA. ವಾಲಿಬಾಲ್ನಲ್ಲಿ ಆಟಗಾರ ಎದೆಯ ಸಂಖ್ಯೆ ಎಲ್ಲಿಂದ ಎಲ್ಲಿ ತನಕ ಕೊಡ್ತಾರೆ ಅಂದರೆ 1 ರಿಂದ 18ರವರೆಗೂ ಕೊಡ್ತಾರೆ. 1896ರ ವೇಳೆಗೆ ವಾಲಿಬಾಲ್ ಎಂದು ಹೆಸರು ಬದಲಾಯಿಸಿದರೆ ಅಂದರೆ ಸ್ಪ್ರಿಂಗ್ಫೀಲ್ಡ್ನ ಹಾಲ್ಸ್ಟೆಡ್ ಅವರು ಬದಲಾಯಿಸ್ತಾರೆ. ವಾಲಿಬಾಲ್ ಆಟ ಫೆಬ್ರವರಿ 9, 1895ರಲ್ಲಿ ಅಮೆರಿಕದ ಯಾವ ಸ್ಥಳದಲ್ಲಿ ಪ್ರಾರಂಭ ಆಯ್ತಂದರೆ ಹೊಲಿಯಾಕ್ ಮ್ಯಾಸಚೂಸೆಟ್ಸ್ನಲ್ಲಿ ಪ್ರಾರಂಭ ಆಯ್ತದೆ. ಇದು ಯಾರ್ಯಾರಿಗೆ ಏನು ಬಂದಿದೆ, ವಾಲಿಬಾಲ್ನಲ್ಲಿ ಅರ್ಜುನ್ ಪ್ರಶಸ್ತಿ ಯಾರು ಪಡ್ಕೊಂಡಿದ್ದಾರೆ ಅಂತೇಳಿ ಕೊಟ್ಟಿದ್ದಾರೆ. ಇದೇನು ಇಂಪಾರ್ಟೆಂಟ್ ಅಲ್ಲ ಅಷ್ಟು, ಇವತ್ತು ರೀಸೆಂಟ್ನಾಗಿರೋದು ಯಾರಾದರೂ ಪಡ್ಕೊಂಡ್ರೆ ನೀವು ಒಂದ್ಸರಿ ಕರೆಂಟ್ ಈವೆಂಟ್ಸ್ ನೋಡ್ಕೊಂಡು ಅಪ್ಡೇಟ್ ಮಾಡ್ಕೋಬೇಕು. ಇದೇನಷ್ಟು ಕೇಳೋದಿಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ. ಇವಾಗ ವಿಡಿಯೋನೇ ಈಗ ಲೆಂದಿ ಆಗಿದೆ, ಏಕೆಂದರೆ ನಾವು ಸ್ವಲ್ಪ ಹೇಳ್ತಿದ್ರೆ ಸಿಲೆಬಸ್ ಮುಗಿಯೋದಿಲ್ಲ, ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಸ್ಲೋ ಬೇಕಂದರೆ ಹಿಂದಿನ ತರಗತಿ ಹೋದ್ರ ಮೇಲೆ ಮಾಡಿದ್ದೀನಿ, ಅಲ್ಲಿ ಬೇಕಾದರೆ ನೋಡ್ಕೊಳ್ಳಿ. ಇವಾಗ ಎಕ್ಸಾಮ್ ಹತ್ತಿರ ಇರೋದ್ರಿಂದ ನಾನು ಕೂಡ ಸ್ಪೀಡಾಗಿ ಮಾಡ್ತಾಯಿದ್ದೀನಿ, ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ನೋಡ್ಕೊಳ್ಳಿ. ಇಲ್ಲಾಂದರೆ ಬೇರೆ ಎಲ್ಲ ಗೇಮ್ಸ್ಗಳ ಮೇಲೆ ನಾನು ಹಿಂದೆ ಏನು ಮಾಡಿದ್ದೀನಿ, ತರಗತಿಗಳನ್ನು ಮಾಡಾಕಿದ್ದೀನಿ, ಅಲ್ಲಿ ಬೇಕಾದರೂ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.